ನಟ ದರ್ಶನ್ ಈಗ ಡೆವಿಲ್ ಸಿನಿಮಾದ ಸಂಭ್ರಮದಲ್ಲಿದ್ದರು ಅಂತ ಅನಿಸುತ್ತೆ. ಇವತ್ತಿನಿಂದ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ, ಢವಢವ ಶುರುವಾಗಿದೆ. ಅವರ ಅಭಿಮಾನಿಗಳಲ್ಲೂ ಕೂಡ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಟ್ರಯಲ್ ಹಣೆ ಬರಹ ಇವತ್ತಿನಿಂದ ಬರೆಯೋಕ್ಕೆ ಶುರುವಾಗಿದೆ. ಅದೆಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ಅಂತಿಮವಾಗಿ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಸಹಜವಾಗಿ ಕುತೂಹಲ. ನೋಡಿ, ಒಂದು ಕೇಸ್ ಇದೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಡೆಯುವಂಥ ಪ್ರಕ್ರಿಯೆಗಳಿವೆಲ್ಲವೂ ಕೂಡ ಕೋರ್ಟ್ನಲ್ಲಿ. ಆದರೆ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇರೋದು. ಬಟ್ ಒಂದು ಅವರ ಅಭಿಮಾನಿಗಳಲ್ಲಿ ಆತಂಕ ಇದೆ ಅನ್ನುವಂಥ ಕಾರಣಕ್ಕೆ ನಾವು ಕೂಡ ಅದರ ಪ್ರತಿಕ್ಷಣದ ಅಪ್ಡೇಟ್ಸನ್ನು ಕೂಡ ಕೊಡ್ತಾ ಬರ್ತಾ ಇದ್ದೀವಿ. ಅಂದರೆ ಈ ಟ್ರಯಲ್ ಆರಂಭ ಆದ ಮೇಲೆ ಏನೆಲ್ಲ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ನಡೆಯುತ್ತೆ, ಸಾಕ್ಷಿಗಳ ವಿಚಾರಣೆ ಹೇಗಿರುತ್ತೆ, ಪಾರ್ಟಿ ಸವಾಲ್ ಅಂತ ಹೇಳಿದ್ರೆ ಏನು, ಮುಂದೆ ನ್ಯಾಯಾಧೀಶರು ಯಾವಾಗ ತೀರ್ಪನ್ನು ಪ್ರಕಟ ಮಾಡಬಹುದು, ಅದರ ಜೊತೆಗೆ ಇಲ್ಲಿ ದರ್ಶನ್ಗೆ ಯಾವ ಸಾಕ್ಷ್ಯಗಳು ಕಂಟಕವಾಗಿ ಪರಿಣಮಿಸುತ್ತೆ, ಜೀವಾವಧಿನ, ಮರಣದಂಡನೆನ ಅಥವಾ ಜಾಮೀನ, ಈ ರೀತಿಯಾದಂತಹ ಸಹಜವಾಗಿ ಪ್ರಶ್ನೆಗಳು ಎಲ್ಲರಿಗೂ ತಲೆಯಲ್ಲಿ ಬಂದೇ ಬಂದಿರುತ್ತೆ. ಇವತ್ತು ರೇಣುಕಾ ಸ್ವಾಮಿ ಅವರ ತಂದೆ ಮತ್ತು ತಾಯಿಯನ್ನ ವಿಚಾರಣೆಗೊಳಪಡಿಸಿದ್ರು. ತಾಯಿಯವರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಕೇಳಿದ್ದಾರೆ. ಇದಕ್ಕೆ SP ಪ್ರಸನ್ನ ಕುಮಾರ್ ಕೂಡ ಕೆಲವೊಂದಿಷ್ಟು ಆಕ್ಷೇಪಗಳನ್ನು ಕೂಡ ಹೊರಹಾಕಿದ್ದಾರೆ. ಹಾಗಾದರೆ ಈ ಸಾಕ್ಷ್ಯಗಳ ವಿಚಾರಣೆ ನಡೆದು ಅಂತಿಮವಾಗಿ ತೀರ್ಪು ಬರಬೇಕು ಅಂತ ಹೇಳಿದ್ರೆ ಇನ್ನು ಎಷ್ಟು ಸಮಯ ಬೇಕಾಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹೈಕೋರ್ಟ್ ವಕೀಲರಾಗಿರುವಂತಹ ದಿಲೀಪ್ ಕುಮಾರ್ IAS ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಲೋಕೇಶ್ವರ್ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಆರಂಭ ಮಾಡ್ತಾ ಇದ್ದೀನಿ. ದಿಲೀಪ್ ಕುಮಾರ್ ಸರ್, ಈಗ ಸಾಕಷ್ಟು ಬಾರಿ ನಮ್ಮ ಜೊತೆಗೆ ನೀವು ಭಾಗಿಯಾಗಿ ಈ ವಿಚಾರಗಳ ಬಗ್ಗೆ ಮಾತಾಡಿದ್ದೀರಿ. ಸಹಜವಾಗಿ ಸಾರ್ವಜನಿಕರ ಪ್ರಶ್ನೆ ಅಂತ ಹೇಳಿದ್ರೆ ಈ ಟ್ರಯಲ್ ಅಂತಂದರೆ ಏನು, ಜೊತೆಗೆ ಈ ಟ್ರಯಲ್ ಶುರುವಾದರೆ ಎಷ್ಟು ದಿನಗಳ ಕಾಲ ಅದು ಹಿಡಿದುಕೊಳ್ಳುತ್ತೆ ಮತ್ತು ಮುಗಿಯುತ್ತೆ, ಅದರಲ್ಲೂ ದರ್ಶನ್ ಅವರ ವಿಚಾರದಲ್ಲಿ ಇದು ಹೇಗೆ ಅವರಿಗೆ ಸಂಕಷ್ಟವನ್ನು ತಂದುಕೊಡ್ಬೋದು ಅಂತ ಸರ್? ನೋಡಿ, ಒಂದು ಕೇಸ್ ಅಂತ ಹೇಳಿದ್ರೆ ನಾವು ನಾರ್ಮಲಿ ಜನಗಳ ಮನಸ್ಸಲ್ಲಿ ಕೇಸ್ ಇದೆ, ಕೇಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ ಜಡ್ಜ್ಮೆಂಟ್ ಬಂತ, ಹೌದಾ ಶಿಕ್ಷೆ ಆಯಿತಾ ಅಂತಂದ್ರೆ ಅದರಲ್ಲಿ ಹಲವಾರು ಹಂತಗಳು ಏನಿದೆ ಅದು ಯಾರಿಗೂ ಗೊತ್ತಿರಲ್ಲ. ಕರೆಕ್ಟ್. ಸೊ ಏನಪ್ಪ ಇದು ಆವಾಗಿಂದನೂ ದರ್ಶನ್ ಕೇಸ್ ಅಂತ ಹೇಳ್ತಾರೆ. ಆವಾಗ ನೋಡ್ರೆ ಬೇಲ್ ಕೊಡ್ತು, ಮತ್ತೆ ಬೇಲ್ ರಿಜೆಕ್ಟ್ ಆಯಿತು, ಮತ್ತು ಇನ್ನು ಜೈಲಲ್ಲೇ ಇದ್ದಾರೆ. ಸೊ ಯಾವಾಗ ಜಡ್ಜ್ಮೆಂಟ್ ಬರೋದು ಅಂತ ನೋಡ್ತಾರೆ. ಅಂದರೆ ಟ್ರಯಲ್ ಅನ್ನೋ ಅಂಶ ಯಾರಿಗೂ ಗೊತ್ತಿರಲ್ಲ. ಒಂದು ಕ್ರಿಮಿನಲ್ ಕೇಸಲ್ಲಿ ಯಾವ ಥರ ಇರುತ್ತೆ. ಕರೆಕ್ಟ್. ಸೊ ಮರ್ಡರ್ ಕೇಸಸ್ ಇರ್ಬೋದು, ಅಂದರೆ ಹೀನಿಯಸ್ ಅಫೆನ್ಸಸ್ಸು, ಇಲ್ಲ ಅಪ್ ಟು 7 years ಇಂಪ್ರಿಸನ್ಮೆಂಟ್ವರೆಗೂ ಏನು ಟ್ರಯಲ್ ನಡೆಯುತ್ತೆ ಅದೇ ಬೇರೆ ರೀತಿ ನಡೆಯುತ್ತೆ. ಇನ್ನು ಸಮ್ಮರಿ ಟ್ರಯಲ್ ಏನು 6 months 1 year ಇಂಪ್ರಿಸನ್ಮೆಂಟ್ಗೆ ಅದಕ್ಕೇನು ಟ್ರಯಲ್ಲು ಅಂತ ಹೇಳ್ಬಿಟ್ಟು ಯಾವ ರೀತಿ ಕೇಸ್ ನಡೆಸಬೇಕು ಅಂತ ಹೇಳ್ಬಿಟ್ಟು ಈ ಮೊದಲು CRPCಲಿ, ಇವಾಗ BNSSಲ್ಲಿ ಇದೆ. ಸೊ ಅದನ್ನು ವರ್ಗೀಕರಣ ಮಾಡ್ತಾರೆ. ಯಾವ ಪರ್ಪಸ್ಗೋಸ್ಕರ ಯಾವ ಥರ ಒಂದು ಆರೋಪವನ್ನು, ಒಂದು ಚಾರ್ಜ್ ಶೀಟನ್ನು ಅಥವಾ ಒಂದು ಕೇಸನ್ನು ಯಾವ ರೀತಿ ಒಂದೊಂದು ಹಂತದಲ್ಲಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಗಿದ್ದು FIR ಆಯಿತು. FIR ಆದಮೇಲೆ ದರ್ಶನ್ ಅವರ ಬಂಧನ ಆಯಿತು. ಸೊ ಬಂಧನದ ಪ್ರಕ್ರಿಯೆ ಬರೀ ಇನ್ನು ಕ್ರೈಮ್ ಸ್ಟೇಜ್. ಅದು ಅಂದರೆ ಚಾರ್ಜ್ ಶೀಟ್ ಹಾಕೋಕ್ಕೂ ಮೊದಲು ಅದು ಕ್ರೈಮ್ ಸ್ಟೇಜು. ಅಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಪ್ರೊಸೀಜರ್ಗಳು ಏನಿದೆ ಅದು ಬರೀ ಬೇಲ್ ಅಪ್ಲಿಕೇಶನ್ ಹಾಕೋದು, ಅದ್ರ ಮೇಲೆ ವಾದ ಮಾಡೋದು, ಬೇಲ್ಗೆ ಅವರು ಅರ್ಹರ್ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋದಾಗತ್ತೆ. ಈ ಏನು FIR ರಿಜಿಸ್ಟರ್ ಮಾಡಿದ ಮೇಲೆ ತನಿಖೆ ಅಂಥದ್ದು ಮಾಡೋವಂಥದ್ದು ಒಬ್ಬ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕರ್ತವ್ಯ. ತನಿಖೆಯನ್ನು ಮಾಡೋದು, ಸಾಕ್ಷಿಯನ್ನು ಸಂಗ್ರಹಿಸಿ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆದುಕೊಂಡು, ಸೊ ಎಲ್ಲ ಮೆಟೀರಿಯಲ್ಗಳನ್ನ ಸಂಪೂರ್ಣ ತನಿಖೆ ಆದ ನಂತರ ಮಾನ್ಯ ಜ್ಯೂರಿಸ್ಡಿಕ್ಷನಲ್ ಕೋರ್ಟ್ ಯಾವುದಿರುತ್ತೆ ಅಂಥ ನ್ಯಾಯಾಲಯಕ್ಕೆ ಅವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ. ಅಂದರೆ ನಾವೇನು ಆರೋಪ ಮಾಡಿದ್ವಿ FIRಲ್ಲಿ, ಆರೋಪಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ದೊರಕಿದ್ದರಿಂದ ನಾನು ಇವ್ರ ಮೇಲೆ ಆರೋಪ ಪಟ್ಟಿ ಹೊರಿಸ್ತಾ ಇದ್ದೀನಿ, ದೋಷಾರೋಪಣೆ ಪಟ್ಟಿ ಹೊರಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ಕೋರ್ಟಿಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಹೌದು. ಈ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲಿನ ಪ್ರಕ್ರಿಯೆ ಏನಿರುತ್ತೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಪ್ರತಿಯೊಬ್ಬ ಆರೋಪಿತನಿಗೂ ಆ ಚಾರ್ಜ್ ಶೀಟ್ ಪಡೆಯುವ, ಅಂದರೆ ಕಾಪಿ ಪಡೆಯೋ ಹಕ್ಕಿದೆ. ಓಕೆ. ಅದರಲ್ಲಿ 17 ಜನ ಆರೋಪಿತರು ಇದ್ದರೆ 17 ಕಾಪಿ ಕೂಡ, 17 ಚಾರ್ಜ್ ಶೀಟ್ ಕಾಪಿ, ಇವಾಗ ಹೇಳಿದಂಗೆ 3,500 ಚಿಲ್ಲರೆ ಏನೋ ಚಾರ್ಜ್ ಶೀಟ್ ಪ್ರತಿ ಇದೆಯಲ್ಲ, ಅದನ್ನು 17 ಜನ ಆರೋಪಿತರಿಗೆ ಅದು ಪ್ರಾಸಿಕ್ಯೂಷನ್ ಒದಗಿಸ್ಕೊಡ್ಬೇಕು. ಈ ಕೇಸಲ್ಲೂ ಒದಗಿಸ್ಕೊಟ್ಟಿದೆ. ಈ ಚಾರ್ಜ್ ಶೀಟ್ ಕಾಪಿ ಕೊಟ್ಟಿದ ಮೇಲೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಜ್ ಇದೆ. ಹಿಯರ್ ಬಿಫೋರ್ ಚಾರ್ಜ್ ಅಂತಂದರೆ ಇವಾಗ ಚಾರ್ಜ್ ಶೀಟಲ್ಲಿರ್ತಕ್ಕಂತಹ
ಆರೋಪ ಮತ್ತೆ ನಿಜವಾಗ್ಲೂ ಅದು ಅಟ್ರಾಕ್ಟ್ ಆಗುತ್ತಾ ಇಲ್ವಾ, ಆ ಆರೋಪದಿಂದ ನಾವೇನಾರು ಅದನ್ನು ಬಿಡುಗಡೆ ಮಾಡ್ಬೋದಾ, ಅಥವಾ ಯಾವ್ಯಾವ ಸೆಕ್ಷನ್ಗೆ ನಾವು ದೋಷಾರೋಪಣವನ್ನು ಚಾರ್ಜ್ನ ಫ್ರೇಮ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅದೊಂದು ಸ್ಟೇಜ್ ಬರುತ್ತೆ. ಅದು ಕೂಡ ಕ್ರಾಸ್ ಆದಮೇಲೆ ಕೆಲವು ಆರೋಪಿತರು ನನ್ನನ್ನು ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಹಾಕಿದ್ರು ಕೂಡ ಈ ಕೇಸಲ್ಲಿ. ಓಕೆ, ಏನಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಾರೆ ಅಂತಂದರೆ, ನಾನು ಈ ಪೂರ್ತಿ ಚಾರ್ಜ್ ಶೀಟನ್ನು ನೋಡಿದರೆ ನನ್ನ ಮೇಲೆ ಯಾವುದೇ ರೀತಿ ಅಲಿಗೇಷನ್ ಇಲ್ಲ, ಸಾಕ್ಷಿ ಆಧಾರಗಳಿಲ್ಲ, ಕೇಸ್ ಮುಂದುವರೆದ್ರೆ ಸುಮ್ಮನೆ ಅದು ಪ್ರಕ್ರಿಯೆ ವೇಸ್ಟ್ ಆಗುತ್ತೆ ನನ್ನ ಮೇಲೆ. ನಾನು ಯಾಕೆ ಏನು ತಪ್ಪು ಮಾಡ್ದಲೆ ನನ್ನ ಮೇಲೆ ಯಾವುದೇ ರೀತಿ ಸಾಕ್ಷ್ಯ ಇಲ್ಲ ಅಂತಂದ್ರೂ ನಾನು ಯಾಕೆ ಕೇಸ್ ನಡೆಸಬೇಕು ಅಂತ ಒಂದೇ ಒಂದು ಅದನ್ನ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡಿ ಅದ್ರ ಮೇಲೆ ಏನಾದ್ರು ಡಿಸ್ಚಾರ್ಜ್ ಮಾಡ್ತಾರಾ, ಅಥವಾ ಇಲ್ಲ ನಿನಗೆ ಸಾಕಷ್ಟು ಮೆಟೀರಿಯಲ್ ಇದೆ, ನಾವು ಚಾರ್ಜ್ ಫ್ರೇಮ್ ಮಾಡಿ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಈ ಕೇಸಲ್ಲೂ ಅದೇ ಆಗಿದ್ದು. ನಾರ್ಮಲಿ ಮರ್ಡರ್ ಕೇಸಲ್ಲಿ ಏನು ಚಾರ್ಜ್ ಶೀಟ್ ಇದ್ದಾಗ ಡಿಸ್ಚಾರ್ಜ್ ಮಾಡೋಂಥದ್ದು ಭಾರಿ ತುಂಬ ವಿರಳ. ಸೊ ಇದು ಎರಡೂ ಪ್ರಕ್ರಿಯೆ ಆದ ನಂತರ ಚಾರ್ಜ್ ಫ್ರೇಮ್ ಮಾಡ್ತಾರೆ. ಅದು ಈ ಕೇಸಲ್ಲೂ ಕೂಡ ದರ್ಶನ್ ಅವರ ಕೇಸಲ್ಲಿ ಚಾರ್ಜ್ ಫ್ರೇಮ್ ಮಾಡಿದರು. ಅಂದರೆ 1 ರಿಂದ 17 ಆರೋಪಿತರ ಮೇಲೆ ಯಾವ್ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ, ಅವ್ರು ಏನೇನು ಮಾಡಿದ್ದಾರೆ, ಏನೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ನೀನು ತಪ್ಪನ್ನು ಒಪ್ಕೋತೀಯಾ ಅಥವಾ ಕೇಸನ್ನು ನಡೆಸ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೆಲವೊಂದು ಆರೋಪಿತರಿಗೆ ಆವಾಗ ತಪ್ಪು ಒಪ್ಕೊಂಡು ಇಲ್ಲಪ್ಪ ನನಗೆ ಬೇಡ, ಕೇಸೇ ನಡೆಸೋದು ಬೇಡ, ನಾನು ತಪ್ಪು ಒಪ್ಕೊಂಡು ಜೈಲಿಗೆ ಹೋಗ್ತೀನಿ ಅನ್ನೋರು ಕೂಡ ಇದ್ದಾರೆ. ಹಂಗೆ ಹೇಳಿದ್ರೆ ನಂಗೆ ಕಡಿಮೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲಿ ಇಂಥ ಹೀನಿಯಸ್ ಅಫೆನ್ಸಲ್ಲಿ ಯಾರೂ ಕೂಡ, ಈವನ್ ಎಂಥ ಟೆರರಿಸ್ಟ್ ಕೂಡ, ಏನು ಅಫ್ಜಲ್ ಇವನು ಕಸಾಬ್ ಸಿಗಾಕೊಂಡಿದ್ದಲ್ಲ, ಅವನು ಕೂಡ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿಲ್ಲ. ಸೊ ಹಾಗಾಗಿ ಯಾರೂ ಕೂಡ ಪ್ಲೀಡ್ ಗಿಲ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದರಲ್ಲೂ ಕೂಡ ಎಲ್ಲ ಆರೋಪಿತರು ಪ್ಲೀಡ್ ನಾನು ಗಿಲ್ಟಿ ಇಲ್ಲ, ಟ್ರಯಲ್ ಆಗಬೇಕು ಅಂತ ಹೇಳಿದರು. ಅದಾದ ಮೇಲೆ ಶುರುವಾಗಿರೋ ಪ್ರಕ್ರಿಯೆ ಇವಾಗಿಂದು. ನಿಜ, ಖಂಡಿತ ಸರ್. ಬರ್ತೀನಿ ಸರ್, ಮತ್ತೆ ಬರ್ತೀನಿ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಲೋಕೇಶ್ವರ್ ಸರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ದರ್ಶನ್ ಅವರ ಕೇಸ್ ಸಂಬಂಧಪಟ್ಟದೆ ಇವತ್ತಿನ ಟ್ರಯಲ್ ಶುರುವಾಗಿದೆ. ಬಟ್ ಒಂದು ಕುತೂಹಲ ಇರೋದು, ದರ್ಶನ್ ಅವರು ಅಪರಾಧಿ ಆಗ್ತಾರಾ ಅಥವಾ ಆರೋಪದಿಂದ ಮುಕ್ತರಾಗ್ತಾರಾ ಅಂತ. ಇಲ್ಲಿ ಸಾಕ್ಷಿಗಳ ವಿಚಾರಣೆ ಬಂದರೆ ನಾವು 200ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಸರ್. ಅದರಲ್ಲಿ ಯಾವುದೆಲ್ಲ ಇವರಿಗೆ ಸಂಕಷ್ಟವನ್ನು ತರಬಹುದು, ಮುಳುವಾಗಬಹುದು ಅಂತ ಹೇಳಿ. ಪ್ರಮೋದ್ ಅವರೇ, ಇದು ಸ್ಟೇಜ್ ಅಲ್ಲ, ಅವರು ಖುಲಾಸೆ ಆಗೋದಾಗ್ಲಿ ಪನಿಷ್ಮೆಂಟ್ ಆಗೋದಾಗ್ಲಿ ಅನ್ನೋದು ಇದು ಸ್ಟೇಜ್ ಅಲ್ಲ. ಇನ್ನು ಅದಕ್ಕೆ ತುಂಬಾ ದೂರ ಹೋಗ್ಬೇಕಾಗಿದೆ. ಹೌದು. ಅದರಲ್ಲೂ ದರ್ಶನ್ಗೆ ಕಂಟಕವಾಗುವಂಥದ್ದು ಮೇನ್ ಯಾವುದು ಅಂತಂದ್ರೆ, ಅವರ ಐ ವಿಟ್ನೆಸಸ್ ಅವನನ್ನ ಚಿತ್ರದುರ್ಗದಿಂದ ಇಲ್ಲಿವರೆಗೂ ಏನು ಕರ್ಕೊಂಡು ಬಂದ್ರು, ಇಶ್ಯೂ ಇದೆಯಲ್ಲ, ಅದು ಸ್ವಲ್ಪ ಕಂಟಕ ಆಗ್ಬೋದು. ವಿಟ್ನೆಸಸ್ ಮತ್ತೆ CCTV ಕ್ಯಾಪ್ಚರ್ ಏನಾಗಿದ್ದಾವೆ ದಾರಿ ಉದ್ದಕ್ಕೂ ಅವ್ನು ಇಲ್ಲಿಗೆ ಕರ್ಕೊಂಬರೋದಕ್ಕೆ, ಅಂದ್ರೆ ಈ ಸ್ಪಾಟ್ಗೆ ರೀಚ್ ಆಗೋದು ವಿಚಾರದಲ್ಲಿ ಏನ್ ಸಾಕ್ಷ್ಯಾಧಾರಗಳಿದಾವೆ ಅದು ತುಂಬಾ ಆತನಿಗೆ ಎಗನೆಸ್ಟ್ ಆಗಿ ಹೋಗುತ್ತೆ. ಎರಡನೇದು, ಬಾಡಿಯನ್ನ ಅವರು ಶಿಫ್ಟ್ ಮಾಡ್ತಾರೆ. ಆ ಶಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿ CCTV ಅಲ್ಲಿ ಆಗಿರೋ ಕ್ಯಾಪ್ಚರ್ಸ್ ಮತ್ತೆ ಆ ಸೆಕ್ಯೂರಿಟಿ ಅವರು ರೆಕಾರ್ಡ್ ಮಾಡಿರೋ ವಿಚಾರಗಳು, ಅವ್ರ ಸ್ಟೇಟ್ಮೆಂಟ್ಗಳು, ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತೆ ಕೋರ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಇವರು ಬೇರೆಯವರು ಸರೆಂಡರ್ ಆಗಿ ಅಪರಾಧನ ಒಪ್ಕೊಂಡಂಗೆ ಮಾಡಿ ಕನ್ಕಾಕ್ಟ್ ಮಾಡಕ್ ಹೋಗ್ತಾರೆ, ಹಶಿಂಗ್ ಅಪ್ ದಿ ಅಫೆನ್ಸ್ ಅಂತ. ಆ ಒಂದು ಘಟನೆ ಅದು ಅವ್ರಿಗೆಲ್ಲ ದುಡ್ಡು ಕೊಡಕ್ಕೆ ಅದೆಲ್ಲ ಮಾಡಕ್ಕೆ ಪ್ರಯತ್ನ ಮಾಡಿದಂತ ಎವಿಡೆನ್ಸಸ್ ಏನಿದೆ ಅದು ಆತನಿಗೆ ತೊಂದರೆ ಆಗುವಂತ ಅವಕಾಶ ಇದೆ. ಮತ್ತೆ ಕೆಲವು ಫುಟೇಜಸ್ ಇವರು ಹೊಡಿತಾ ಇರೋದು, ಮತ್ತೆ ಇಂಜೂರ್ಡ್ ಆ ಮನೆಯೊಳಗೆ ಬಿದ್ದು ಒದ್ದಾಡ್ತಿರೋ ಏನೋ ಕೆಲವು ಫುಟೇಜಸ್ ಇದೆ ಅಂತ ವಿಚಾರ ಇದೆ. ಅದು ಇದನಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಕೆಲವರು ಹೇಳ್ತಾ ಇರೋದು, ದರ್ಶನ್ ಅವರು ಕೊಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ದರ್ಶನ್ ಅವರು ಒದ್ದಿದ್ದಾರೆ, ಅಥವಾ ಅವ್ರು ಹೊಡೆದಕ್ಕೇನೆ ರೇಣುಕಾ ಸ್ವಾಮಿ ಸತ್ತಿರೋದು ಅಂತ ಹೆಂಗೆ ಪ್ರೂವ್ ಮಾಡ್ತೀರಿ? ಅಂದರೆ ಆ ಒಂದೇನೋ ಸಂಬಂಧಪಟ್ಟಂತೆ ಬಲವಾದ ವಿಡಿಯೋ ಇರಬಹುದಾ ಅಂತೇಳಿ ಸಾಕ್ಷಿಗಳಾಗಿ? ಹೌದೌದು, ಅದು ಹೊಡೆದಿರೋದಕ್ಕೂ ಫುಟೇಜ್ ಸಿಕ್ಕಿದೆ ಅನ್ನೋದು ವಿಚಾರ ಇದೆ. ಯಾಕಂದ್ರೆ CCTV ಅಲ್ಲೆಲ್ಲ ಕ್ಯಾಚ್ ಇದೆ. ಹಾಗಾಗಿ
ಅದು ಯಾರಿಗೂ ನಿಮ್ಗೂ ಸಿಕ್ಕಿಲ್ಲ, ಯಾರಿಗೂ ಗೊತ್ತಿಲ್ಲ. ಹೌದು. ಅದು ಏನು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಹ್ಮ್. ಇದೆ ಅನ್ನೋದು ವಿಚಾರ ಐತೆ. ಹೌದು. ಮತ್ತೆ ದರ್ಶನ್ ಮೀಟಿಂಗ್ಸ್ ಮಾಡ್ತಾರಲ್ಲ, ಏನು ಕೆಲವು ಪಬ್ಗಳಲ್ಲಿ, ಹೋಟೆಲ್ ಹೌದು, ಅಲ್ಲಿ ಹೌದು. ಅದು ಇದೆಲ್ಲ, ಆ ಸಂದರ್ಭಕ್ಕೆ ಹ್ಮ್. ಅಲ್ಲಿಂದ ಅವ್ರು ಹೋಗಿದ್ದು ಬಂದಿದ್ದು. ಹ್ಮ್. ಮತ್ತೆ ಅವ್ರ ಏನು ಆಕೆ ಪವಿತ್ರ ಗೌಡ ಹ್ಮ್. ಕೆಲವು ಸಂದರ್ಭಗಳು ಇನ್ಸ್ಟಿಗೇಟ್ ಮಾಡೋದಕ್ಕೆ ಹ್ಮ್. ಅವ್ನ ವಿನಯ್ ಅನ್ನೋನ್ನ ಮನೆಯನ್ನ ಬಳಸ್ಕೊಂಡು ಅವ್ರನ್ನ ಕರ್ಸಕ್ಕೆ ಮಾಡೋಂತ ಪ್ರಯತ್ನಗಳು, ಇವೆಲ್ಲವೂ ಅವ್ರಿಗೆ ಎಗರೆಸ್ಟ್ ಆಗಂತೂ ಐತೆ ಅಲ್ಲಿ. ಸರ್, ಈಗ ಪ್ರತ್ಯಕ್ಷ ಸಾಕ್ಷಿಗಳೇನಿದ್ದಾರೆ, ಐ ವಿಟ್ನೆಸ್ಗಳು ಅಂತ ಹೇಳ್ತೀವಿ, ಅವತ್ತೊಂದು ಹೇಳಿದ್ರು, ಈಗ ಕೋರ್ಟಲ್ಲಿ ಏನಾದರೂ ಉಲ್ಟಾ ಹೇಳಿಕೆ ಕೊಟ್ಬಿಟ್ರೆ, ಇಲ್ಲ ಸರ್ ನಾವು ಅವತ್ತು ಹಂಗೆ ಪೊಲೀಸರು ನಮ್ಮ ಮೇಲೆ ಒತ್ತಡ ಹಾಕಿದ್ರು, ಅವತ್ತು ಹಂಗೆ ಬಾಯ್ ಬಿಟ್ವಿ ನಾವು, ಈಗ ನಿಮ್ಮ ಮುಂದೆ ನಿಜ ಹೇಳ್ತಾ ಇದ್ದೀವಿ, ಇಲ್ಲ ನಮ್ಮ ದರ್ಶನ್ ಅವರು ಹೊಡೆದೇ ಇಲ್ಲ, ಒಂದು ಏಟು ಹೊಡೆದಿಲ್ಲ ಅಂತಂದೆ ಅಂದರೆ ಹೇಗೆ ಸರ್? ಉಲ್ಟಾ ಹೊಡೆದ್ರೆ ಏನಾಗ್ಬೋದು ಅಂತ? ಹಾಸ್ಟೈಲ್ ವಿಟ್ನೆಸ್ ಅಂತ ಇದೆ. ಹಾಸ್ಟೈಲ್ ವಿಟ್ನೆಸ್ ಅಂತ ಅವ್ರನ್ನ ಕನ್ಸಿಡರ್ ಮಾಡಿ ಅವ್ರಿಗೆ ಮತ್ತೆ ರೀ ಎಕ್ಸಾಮಿನೇಷನ್ಸ್ ಮತ್ತೊಂದು ಎಲ್ಲ ನಡೆಯುತ್ತೆ ತಿರ್ಗಾ ಕೋರ್ಟ್ ಅಲ್ಲಿ. ಹೌದು. ಆ ಪ್ರಾವಿಷನ್ಸ್ ತುಂಬಾ ಡೀಟೇಲ್ ಇದೆ ಅದು. ಹಾಸ್ಟೈಲ್ ವಿಟ್ನೆಸ್ ಅಂತ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ರೀ ಚೀಫ್ ಎಕ್ಸಾಮ್ಸ್ ಮತ್ತೆ ಮಾಡ್ತಾರೆ, ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್. ಅವಾಗ ಅವರ ವರ್ಷನ್ಸ್ ಅಲ್ಲಿ ವೇರಿಯೇಷನ್ ಜಡ್ಜು ಗಮನಿಸ್ತಾರೆ. ಅವೆಲ್ಲ ಅದು ಮುಂದಿನ ಒಂದು ಪ್ರೋಸೆಸ್ ಅಲ್ಲಿ ಆಗುತ್ತದು. ಕರೆಕ್ಟ್. ಆದ್ರೆ ಟೆಕ್ನಿಕಲ್ ಎವಿಡೆನ್ಸಸ್ ದಾಟಕ್ ಆಗಲ್ವಲ್ಲ ಅವರು. ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕರೆಕ್ಷನ್ ಮಾಡಕ್ಕಾಗಲ್ಲ, ಚೇಂಜ್ ಮಾಡಕ್ ಆಗೋದಲ್ವಲ್ಲ. ಬರ್ತೀನಿ ಸರ್, ಮತ್ತೆ ಬರ್ತೀನಿ ಸರ್. ದಿಲೀಪ್ ಕುಮಾರ್ ಸರ್, ಈಗ ಒಂದು ಕೊಲೆ ಆಗಿರುತ್ತೆ, ಆ ಕೊಲೆನ ಯಾರು ಮಾಡಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ CCTV ಫುಟೇಜಲ್ಲಿ, ಅಂದರೆ ಈಗ ಭೀಕರವಾಗಿ ಚುಚ್ಚಿ ಕೊಲೆ ಮಾಡಿರ್ತಾನೆ ಸರ್, CCTVಲಿ ಚುಚ್ಚೋದು ರೆಕಾರ್ಡ್ ಆದರೆ ಅವನೇ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಮತ್ತು ಯಾವ ಸುಳಿವು ಕೂಡ ಇರಲ್ಲ, ಆ CCTVಲಿ ಕೂಡ ರೆಕಾರ್ಡ್ ಆಗಿರೋದಿಲ್ಲ, ಅಥವಾ ಟವರ್ ಡಂಪ್ ಲೊಕೇಶನ್ ಕೂಡ ಇರೋದಿಲ್ಲ. ಹಾಗಾಗಿ ನಾವು ಹೋಗಿ ಬಂದಿರೋದು ಕೂಡ ಗೊತ್ತಿರೋದಿಲ್ಲ. ಅಥವಾ ಈ ದರ್ಶನ್ ವಿಚಾರದಲ್ಲಿ ಅವರು ಶೆಡ್ಗೆ ಹೋಗಿದ್ರು ಅಂತ ಕಾರಣಕ್ಕೆ ಅವರೇ ಅಪರಾಧಿ ಅನ್ನೋದನ್ನು, ಅಥವಾ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ ಅನ್ನೋದಿಲ್ಲ. ಇದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇದರಲ್ಲಿ. ಅಂದರೆ ಈ ಸಂದರ್ಭ ಬಂದಂಥ ಸಂದರ್ಭ, ಅಲ್ಲಿರ್ತಕ್ಕಂಥ ಅವ್ರ ಪ್ರೆಸೆನ್ಸು, ಒಂದೆರಡು ಜನದ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ದಾರೆ, ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಹೌದು ನಾನು ನೋಡಿದೆ ಇವ್ರು ಹೊಡೆದ್ರು ಅಂತ ಹೇಳ್ಬಿಟ್ಟು, ಆದ್ದರಿಂದ ಇವ್ರ ಮೇಲೆ ಏನು ದೋಷಾರೋಪಣೆ ಪಟ್ಟಿಯನ್ನು ಹಾಕಿದ್ದಾರೆ. ಸೊ ಈ ಸ್ಟೇಜಲ್ಲಿ, ಅಂದರೆ ಟ್ರಯಲ್ ನಡೀತಿರೋವಂಥ ಸಂದರ್ಭದಲ್ಲಿ ನಾನು ಇಲ್ಲ ದರ್ಶನ್ ಅವರು ಇದನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ನ್ಯಾಯಾಲಯ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಸೊ ಅದು ಇದುವರೆಗೂ ನೋಡಿ ಒಂದು ನೂರಾರು ಇರ್ಬೋದು ಅಥವಾ ಸಾವಿರಾರು ಕೇಸ್ಗಳು ಇರ್ಬೋದು, ಮರ್ಡರ್ ಕೇಸಸ್. ಸೊ ಇದು ಒಂದೇ ಕೇಸ್ ಅಲ್ಲ, ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ದಿನಕ್ಕೆ 1-2 ಮರ್ಡರ್ ಕೇಸ್ ನಡೀತಾನೇ ಇರುತ್ತೆ. ಹೌದು. ಸೊ 100 ಮರ್ಡರ್ ಕೇಸಲ್ಲಿ ಎಷ್ಟು ಮರ್ಡರ್ ಕೇಸಲ್ಲಿ ಶಿಕ್ಷೆ ಆಗಿದೆ ಪ್ರಮಾಣ? ಒಂದು 30%, ನನ್ನ ಊಹೆ ಪ್ರಕಾರ, ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ನನ್ನ ಹತ್ರ, ಒಂದು 30%. ಅಂದರೆ ಇನ್ನು ಉಳಿದಂಥ 70% ಕೇಸ್ಗಳು ಅಥವಾ ಸುಳ್ಳು ಕೇಸ್ಗಳ, ಅಂದರೆ ಅದರಲ್ಲಿ ಮಾಡೇ ಇರಲ್ವಾ, ಅಥವಾ ಅದರಲ್ಲಿ CCTV ಫುಟೇಜ್ ಇರಲ್ವಾ, ಅಥವಾ ಅದರಲ್ಲಿ ಫೋನ್ ರೆಕಾರ್ಡಿಂಗ್ ಇರಲ್ವಾ, ಲೊಕೇಶನ್ ಇರಲ್ವಾ. ಸೊ ಎಲ್ಲದೂ ಇದ್ರೂ ಯಾಕೆ 70% ಕೇಸು ಅದರಲ್ಲಿ ಖುಲಾಸೆ ಆಗಿರುತ್ತೆ? ಸೊ ಹಾಗೆ ಈ ಕೇಸು ಒಬ್ಬ ನಟ ಅಂತ ಹೇಳ್ಬಿಟ್ಟು ಏನು ಹೈಪ್ ತೊಗೊಂಡಿದ್ದೆ, ಅದು ವಿಚಾರ ಅನ್ನೋದೊಂದು ಬಿಟ್ಟರೆ ಆ 100% ಕೇಸಲ್ಲಿ ಇದು ಒಂದು, ಅದು ಈ 30% ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುತ್ತಾ ಅಥವಾ 70% ಸ್ಟ್ಯಾಟಿಸ್ಟಿಕ್ ಹೋಗುತ್ತಾ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಅದು ಇವಾಗ ಏನು ಸಾಕ್ಷಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಮೊದಲು ಯಾರು ನೋಡಿದ್ದಂಥ ವ್ಯಕ್ತಿಯನ್ನು ಕರೆಸ್ತಲೇ ಇವಾಗ ತಂದೆ ತಾಯಿನ ಕರೆಸಿದ್ದಾರೆ. ತಂದೆ ತಾಯಿಯ ಸಾಕ್ಷಿಯ ವಾಟ್ ಇಸ್ ದ ಇಂಪಾರ್ಟೆನ್ಸ್? ಅವರು ದೇ ಆರ್ ಆಲ್ ಹಿಯರ್ಸೆ, ಅವ್ರು ಕೇಳ್ಪಟ್ರು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ದೇ ಐಡೆಂಟಿಫೈಡ್ ದೇರ್ ಸನ್ಸ್ ಬಾಡಿ, ಎಸ್ ಇಟ್ ಈಸ್ ಮೈ ಸನ್ಸ್ ಬಾಡಿ ಅಂತ ಹೇಳ್ಬಿಟ್ಟು. ದೇ ಹ್ಯಾವ್ ವಿಟ್ನೆಸ್ ದಿ ಪೋಸ್ಟ್ ಮಾರ್ಟಮ್. ಆಮೇಲೆ ಹ್ಯಾಂಡ್ ಓವರ್ ಮಾಡ್ತಾರಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಕ್ರಿಮೇಷನ್ಗೆ, ಅದಕ್ಕೆ ಅವ್ರು ಸಾಕ್ಷಿ ಆಗಿರ್ತಾರೆ, ಹೌದು ನನ್ನ ಮಗಂತ ಇದ್ರು. ಸೊ ಅದು ಬಿಟ್ಟರೆ ಅವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ದರ್ಶನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಅವ್ರು ಏನು ಹೇಳ್ಬೋದು, ನನಗೆ ಇಂತಿಂಥ ಅಪರಾಧಿಗಳು ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳ್ಬೋದು. ನಮ್ಮ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಹಿಯರ್ಸೆ ಎವಿಡೆನ್ಸ್ ಈಸ್ ನಾಟ್ ಅಡ್ಮಿಸಬಲ್. ಐ ಮೀನ್ ಯು ಕ್ಯಾನ್ ಓನ್ಲಿ ಸೇ ಅಷ್ಟೇ, ಆಯಿತಾ. ಸೊ ಕೋರ್ಟ್ ಕೆನಾಟ್ ಪನಿಷ್ ಒನ್ ದಟ್ ಬಿಕಾಸ್ ಈ ಹರ್ಡ್ ಇಟ್ ಅಂತ ಹೇಳ್ಬಿಟ್ಟು. ನಾವು ನೋಡಿದ್ರೇ ನಾವು ಶಿಕ್ಷೆ ಕೊಡಲಿಕ್ಕಾಗಲ್ಲ, ಇನ್ನು ನಾನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಂದರೆ
ಸೊ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಿಜ. ಸೊ ಹಾಗಾಗಿ ಇಟ್ಸ್ ಜಸ್ಟ್ ಎ ಫಾರ್ಮಾಲಿಟಿ ವೆನ್ ಇಟ್ ಕಮ್ಸ್ ಟು ಫಾದರ್ ಆ್ಯಂಡ್ ಮದರ್ ಆಫ್ ಇವರು ಯಾರೋ ಡಿಸೀಸ್ಡ್ ರೇಣುಕಾ ಸ್ವಾಮಿ. ಸೊ ಅಷ್ಟು ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಈ ಸಾಕ್ಷಿಗಳು ಅಂತೇನು ಇಂಪಾರ್ಟೆನ್ಸ್ ಇಲ್ಲ, ಅದರ್ ದೆನ್ ಸೇಯಿಂಗ್ ದಟ್ ದೇರ್ ಸನ್ ಈಸ್ ಬಿನ್ ಡೈಡ್ ಅಂತ ಹೇಳ್ಬಿಟ್ಟು. ನಿಜ. ಸೊ ಬೇರೆ ಸಾಕ್ಷಿಗಳು ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ಕಂಪ್ಲೇನೆಂಟ್ ಹೂ ಹ್ಯಾವ್ ಸೀನ್ ದಿ ಬಾಡಿ ಫಸ್ಟ್, ಹೀ ಈಸ್ ದಿ ಮೆಟೀರಿಯಲ್ ವಿಟ್ನೆಸ್. ಓಕೆ. ಸೊ ಅಲ್ಲಿಂದ ಆ್ಯಕ್ಚುಲಿ ಕಥೆನೇ ಶುರು ಆಗೋದು ಅಲ್ಲಿಂದ. ಒಂದು ಸಿನಿಮಾ ನೋಡ್ಬೇಕಾದ್ರೆ ಹೆಂಗೆ ಒಂದು ಕತೆ ಶುರು ಆಗುತ್ತೆ, ಹಾಗೆ ಈ ಕೇಸಿನ ಸಿನಿಮಾ ಶುರು ಆಗೋದೆ ಒಬ್ಬ ಬಾಡಿನ ಒಂದು ಸ್ಥಳದಲ್ಲಿ ನೋಡಿದಾಗ ಅದನ್ನು ನಾಯಿಗಳು ಕಚ್ಚಿ ಎಳಿತಾ ಇರ್ಬೇಕಾರೆ. ಸೊ ಶುರು ಆಗುತ್ತೆ ನಾಯಿಗಳು ಕಚ್ಚಿ ಎಳಿತಾ ಇರ್ಬೇಕಾರೆ. ಹೌದು. ನೀವು ನೋಡಿರ್ಬೋದು, ನಾಯಿಗಳು ಕೂಡ ಇವಾಗ ಮನುಷ್ಯನ ಕೊಲ್ಲಲ ಸ್ಥಿತಿಗೆ ಹೋಗಿದೆ. ಕರೆಕ್ಟ್. ಮೊನ್ನೆ ರಾತ್ರಿ ಒಂದು ಮಹಿಳೆ ಕೂಡ ದಾಳಿ ಮಾಡಿದೆ, ಸಾಯಿಸಿದೆ. ಇವಾಗ ಆ ಬಾಡಿ ಅಲ್ಲಿಗೆ ಬರೋಕ್ಕೂ ಮೊದಲು ಏನು ಇಂಜುರಿ ಇತ್ತು, ಆ ಬಂದಾದ್ಮೇಲೆ ನಾಯಿ ಏನು ಇಂಜುರಿ ಮಾಡಿದೆ ಗೊತ್ತಿಲ್ಲ. ಇಟ್ ಇಸ್ ಎ ಸೈನ್ಸ್. ಈವನ್ ಮೆಡಿಕಲ್ ಸೈನ್ಸ್ ಇಸ್ ನಾಟ್ ಎ ಡೆಫಿನೆಟ್ ಸೈನ್ಸ್, ಓನ್ಲಿ ಟು ಸಮ್ ಎಕ್ಸ್ಟೆಂಟ್ ಯು ಕ್ಯಾನ್ ರಿಲೈ. ನಿಜ. ಸೊ ಅದರ್ ಎವಿಡೆನ್ಸ್ ಆಲ್ಸೋ ಯು ಕೆನಾಟ್, ಇಟ್ ಇಸ್ ಎ 100%, ಐ ಕೆನಾಟ್ ಸೇ ಇಟ್ ಇಸ್ ಎ ಜಿನೇನ್ ಅಂತ ಹೇಳ್ಬಿಟ್ಟು. ಸೊ ಐ ಕ್ಯಾನ್ ಓನ್ಲಿ ಎ ರಿಲೇ, ಇಟ್ಸ್ ಓನ್ಲಿ ಸಪೋರ್ಟಿವ್ ಅಷ್ಟೇ. ಸೊ ನಾನೇನು ಹೇಳಿ, ಇವಾಗ ಸಾಕ್ಷಿ ಏನು ಟ್ರಯಲ್ ನಡೀತಾ ಇದೆ, ಇವಾಗಿನ ಸಾಕ್ಷಿಗಳು ಒಬ್ಬೊಬ್ಬ ಸಾಕ್ಷಿಯ ಒಂದೊಂದು ಇದಿರುತ್ತೆ, ವ್ಯಾಲ್ಯೂ ಇರುತ್ತೆ. ಓಕೆ. ಸೊ ಈ ಸಾಕ್ಷಿಯ ವ್ಯಾಲ್ಯೂ ಇಷ್ಟೇ. ಆ ಸಾಕ್ಷಿಗೆ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಇಟ್ಸ್ ಅ ರೈಟ್ ಆಫ್ ಎನ್ ಅಕ್ಯೂಸ್ಡ್. ಸೊ ಅವರು ನೀನು ಹೀಗೆ ಕೇಳಬೇಕು ಹಾಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ಯಾರು ಕೂಡ ರೆಸ್ಟ್ರಿಕ್ಟ್ ಮಾಡೋ ಅಧಿಕಾರ ಇಲ್ಲ. ಯಾಕಂದರೆ ಕರೆಕ್ಟ್, ಅವ್ರ ಪ್ರಕಾರ ಎಲ್ಲ ಆರೋಪಿತರು ನಿರಪರಾಧಿನೇ. ನಿಜ. ಆರೋಪ ಸಾಬೀತಾಗೋವರೆಗೂ ಎಲ್ಲ ಅಪರಾಧಿಗಳು ನಿರಪರಾಧಿನೇ. ಹೌದು. ಎಸ್ ಸರ್, ಬರ್ತೀನಿ ಸರ್. ಲೋಕೇಶ್ವರ್ ಸರ್, ಈಗ ಒಟ್ಟು 17 ಜನ ಆರೋಪಿಗಳು ಇದ್ದಿದ್ದು, ಅದರಲ್ಲಿ ಕೆಲವರಿಗೆ ಬೇಲ್ ಕೂಡ ಸಿಕ್ತು. ಈಗ ಅದರಲ್ಲಿ 7 ಜನ ಪ್ರಮುಖ ಆರೋಪಿಗಳಿದ್ದಾರೆ. ಅಂದರೆ ಅವರ ಒಂದು ಪಾತ್ರದ ಬಗ್ಗೆ ಇಲ್ಲಿ ಗಂಭೀರತೆ ತೆಗೆದುಕೊಳ್ಳುತ್ತಾ ಅಂತ, ಅಂದರೆ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅಂತಿಮವಾಗಿ ಫೈನಲ್ ತೀರ್ಪು ಬರೋದು. ಈಗ ದರ್ಶನ್ ಅವರು 2-3 ಏಟ್ ಹೊಡೆದ್ರು, ಇನ್ನೊಬ್ಬನು 1 ಏಟ್ ಹೊಡೆದ, ಇನ್ನೊಬ್ಬನು ಪಕ್ಕದಲ್ಲಿ ಹಾಗೆ ಹಗ್ಗ ಕಟ್ಟಿದ ಅವನ ಕಾಲಿಗೆ, ಅವನ್ನ ಹಿಡ್ಕೊಂಡಿದ್ದ ಹಿಂದೆ. ಅಂದರೆ ಅವ್ರ ಪಾತ್ರದ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತಾ ಅಂತ ಶಿಕ್ಷೆಯ ಪ್ರಮಾಣ ಕೊನೆಗೆ? ಹೊಡಿದೇ ಬೇಕು ಅಂತ ಏನಿಲ್ಲ. ನಾನು ಏನು ಕೊಲೀಗ್ಸ್ ನ ಕರೆಸಿ ನಾನ್ ನಿಂತ್ಕೊಂಡು ಸಾಯಿಸ್ರೋ ಹೊಡಿರೋ ಅಂತ ಹೇಳಿ ಹೊಡೆಸಿ ಅವ್ನ್ ಸಾಯಿಸಿದ್ರು ಇವನ್ ಏವನ್ ಆಗ್ತಾನೆ. ಹೊಡಿಲೇಬೇಕು ಅಂತಾನು ಏನಿಲ್ಲ. ಪ್ರಾವಿಷನ್ ಎವಿಡೆನ್ಸ್ ಅಲ್ಲಿ ಯಾರಿಂದ ಅದು ಸ್ಟಾರ್ಟ್ ಆಯ್ತು, ಯಾಕೆ ಸ್ಟಾರ್ಟ್ ಆಯ್ತು, ಮೋಟಿವ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಫಸ್ಟ್ ಇನರ್ಷಿಯಾ ಅನ್ನೋದನ್ನ ಕೋರ್ಟ್ ಯೋಚನೆ ಮಾಡುತ್ತೆ. ಈ ಸಾವಿಗೆ ಮೂಲ ಕಾರಣ ಯಾವುದು, ಆ ಕಾರಣಕ್ಕೆ ಕಾರಣಕರ್ತರು ಯಾರು, ಆ ಪಾಯಿಂಟ್ ಇಂದಾನೆ ಪವಿತ್ರ ಗೌಡಗೆ ಏವನ್ನು ಮಾಡಿದ್ದು. ಅವಳು ಅಲ್ಲಿ ಹೊಡೆದಿದ್ದು ಮಡ್ದಿದ್ದು ಅದರಿಂದ ಸತ್ತಿದ್ದಾರೆ ಅನ್ನೋದು ವಿಚಾರ ಇಲ್ದಿದ್ರು ಅವಳು ಏವನ್ನು ಆಗಿದ್ದಾಳೆ. ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಮುಂದುವರೆದವನು ದರ್ಶನ್, ಅದಕ್ಕೆ ಏಟು ಆದ. ಮಿಕ್ದವ್ರೆಲ್ಲ ಸಬ್ಸೆಕ್ವೆಂಟ್ ಆಗಿ ಅವರು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಬಂದು ಸಿಗಾಕೊಂಡವ್ರೆಲ್ಲ. ಕೋರ್ಟ್ ಅದಕ್ಕೆ ಅವ್ರಿಗೆ ಬೇರೆ ಬೇರೆ ನಂಬರ್ನ ಕೊಟ್ಕೊಂಡು, ಅಂದ್ರೆ ಐವೋ ಬೇರೆ ಬೇರೆ ನಂಬರ್ ಕೊಟ್ಟಿದ್ದಾರೆ. ಈಗ ಹೊಡೆದಿದ್ದಾರೆ, ಎಷ್ಟು 1 ಹೊಡೆದವ್ರೋ 2 ಹೊಡೆದವ್ರೋ ಅದೆಲ್ಲ ಕೌಂಟ್ ಅಲ್ಲ. ಅದು ಅವ್ನ್ ಸಾಯೋದಕ್ಕೆ ಕಾರಣ ವಿಚಾರ ಯಾವ್ದು ಇತ್ತು ಅನ್ನೋದು ತಗೊಂಡು ಮೋಟಿವ್ ಪ್ರೂವ್ ಆಗ್ಬೇಕು ಇಲ್ಲಿ. ಅವಳಿಗೆ ಏನೋ ಮೆಸೇಜ್ ಹೋಗಿ ಅದರಿಂದ ಅವಳು ಟಿಕ್ರಿಂಗ್ ಆಗಿ ಆತನಿಗೆ ಒಬ್ಬನ ಮೂಲಕ ಹೇಳಿಸಿ ವಿನಯ್ ಅನ್ನೋ ಮೂಲಕ ದರ್ಶನ್ಗೆ ಹೇಳಿ, ದರ್ಶನ್ ಅದನ್ನ ಚಾಲೆಂಜ್ ಆಗಿ ತಗೊಂಡು ಅವ್ನ ಹಿಡ್ಕೊಂಬರಕ್ ಹೇಳಿ, ಇದು ವಿಚಾರ ಪ್ರೂವ್ ಫಸ್ಟ್ ಪಾಯಿಂಟ್. ಅದಕ್ಕೇನು ಸಾಕ್ಷಿಗಳು, ನಾನು ಅದೇ ಹೇಳಿದ್ದು, ಅಲ್ಲಿಂದ ಏನಿದೆ ಫಸ್ಟ್ ಬರುತ್ತಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಆ ಎವಿಡೆನ್ಸಸ್ ಗಳಲ್ಲಿ ಮೇಜರ್ ಆಗಿ ಬಂದ್ರೆ ಮತ್ತೆ ಅದನ್ನ ಆಗಿರೋ ಗಾಯಗಳಿಂದ ಸತ್ತಿದ್ದ ನಿಜ ಅಂತ ಆದ್ರೆ, ಈಗ ಏನ್ ಒಡೆದ ಗಾಯಗಳಿಂದಲೇ ಸತ್ತ ಅಂತ, ಅಥವಾ ಕಾಯಿಲೆ ಯಾವ್ದೋ ಕಾಯಿಲೆ ಇತ್ತು ಅದಕ್ಕೆ ಸತ್ತೋದ ಅಂತಲೋ, ಅಥವಾ ಅಲ್ಲಿ ಇನ್ನೇನೋ ಅವ್ನು ಬದುಕಿದ್ದ ಅಲ್ಲೆಲ್ಲ ಬೇರೆ ಕಾರಣಕ್ಕೆ ಸತ್ತ ಅಂತಲೋ, ಅದು ಬಂದಾಗ ಡಿಸ್ಪ್ಯೂಟ್ ಆಗುತ್ತೆ. ಆದ್ರೆ ಈಗ ಹೊಡೆದ ಗಾಯಗಳಿಂದಲೇ ಸತ್ತ ಅನ್ನೋದು ಎವಿಡೆನ್ಸ್ ಮ್ಯಾಟ್ರು. ಮತ್ತೆ ಅವನು ಕ್ಯಾರಿ ಮಾಡಿ ಮುಚ್ಚಾಕಕ್ ಪ್ರಯತ್ನ ಮಾಡಿದ್ರಲ್ಲ, ಆ ಎವಿಡೆನ್ಸಸ್ಗಳು ಅವು ಮುಖ್ಯವಾಗ್ತವೆ. ಬೇರೆ 1-2 ಬಿಟ್ಟರೆ ಟ್ರಾನ್ಸ್ಟೈಲ್ ಆಗೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಸರಿಯಾಗಿ ಎಕ್ಸ್ಪ್ಲೈನ್, ಫೊರೆನ್ಸಿಕ್ ಅವರು ಇನ್ನೊಬ್ರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ದಲ್ಲೇ ಇರೋದು ಸಮ್ ಟೈಮ್ ಡಸಂಟ್ ಮ್ಯಾಟರ್ಸ್.
ಲೋಕೇಶ್ವರ್ ಸರ್, ಈಗ ಕೆಲವೊಂದಿಷ್ಟು ಸಾಕ್ಷ್ಯಗಳು ದರ್ಶನ್ಗೆ ಕಂಟಕವಾಗುತ್ತೆ ಅಂತ ತಾವು ಹೇಳ್ತಾ ಇದ್ರೆ ಆಗಲೇ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, FSL ಆಗಿರ್ಬೋದು. ಈಗ ರಕ್ತದ ಕಲೆಗಳು ಕೂಡ ಆತನ ದೇಹದ ಮೇಲೆ ಸಿಕ್ಕಿತ್ತು. ಅಂದರೆ ರೇಣುಕಾಸ್ವಾಮಿಯ ರಕ್ತ ಕೆಲವೊಬ್ಬರ ಶೂ ಮೇಲೆ ಸಿಕ್ಕಿತ್ತು, ಮತ್ತು ಕೆಲವೊಬ್ಬರ ಬಟ್ಟೆಗಳ ಮೇಲೆ ಇತ್ತು ಅನ್ನೋದು. ಅದರ ಜೊತೆಗೆ ಕೂದಲು ಸ್ಯಾಂಪಲ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿದ್ರು. ಅಂದರೆ ಇದು ಎಷ್ಟರ ಮಟ್ಟಿಗೆ ಈತನೇ ಅಪರಾಧಿ ಅಥವಾ ಈತನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಒದಗಿಸ್ಬೋದು ಅಂಥೇಳಿ. ಹಲೋ ಸರ್ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದ್ರೆ ನಿಮಗೆ ಈ ಕೂದಲು ಮತ್ತು ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಮತ್ತು FSL ಏನಿದೆ ಮತ್ತು ರಕ್ತದ ಕಲೆಗಳೇನಿದೆ, ಇದು ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎಷ್ಟು ಪುಷ್ಟಿಯನ್ನ ಕೊಡ್ಬೋದು ಅಂತ, ಎಷ್ಟು ಬಲವಾಗಿರುತ್ತೆ ಅಂತೀವೆಲ್ಲ? ನೋಡಿ, ಸೀನ್ ಆಫ್ ಅಕರೆನ್ಸ್ ಅಲ್ಲಿ ಅವನಿದ್ದ ಅನ್ನೋದು ಫಸ್ಟ್ ಪ್ರೂವ್ ಆಗೋದು. ಓಕೆ. ಅವ್ರ ಕಾಲಲ್ಲಿ ಬೂಟ್ಸ್ ಗಳಲ್ಲಿ ಸಿಕ್ಕಿರೋ ರಕ್ತದ ಕಲೆ ಅದು ರೇಣುಕಾ ಸ್ವಾಮಿದು ಅನ್ನೋದು ಪ್ರೂವ್ ಆಗಿದ್ರೆ ಓಕೆ, ಅಲ್ಲಿ ಸ್ಪಾಟ್ ಅಲ್ಲಿ ಇವ್ರು ಇದ್ರು ಅನ್ನೋದು ಒಂದು ಕ್ಲಿಯರ್ ಆಗುತ್ತೆ. ಅದು ತುಂಬಾ ವ್ಯಾಲ್ಯೂ ಎವಿಡೆನ್ಸ್ ಅಲ್ಲಿ ಕ್ಯಾರಿ ಆಗುತ್ತೆ. ಸ್ಪಾಟ್ ಅಲ್ಲಿ ಇದ್ದ ಅಂದ್ಮೇಲೆ ಅವನು ಆ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದ ಅಂತ ಪ್ರಶ್ನೆ ಆಗುತ್ತೆ. ಆಮೇಲೆ ಕೂದಲು ಅವ್ರದ್ದು ಏನಾದ್ರು ರೇಣುಕಾ ಸ್ವಾಮಿದು ಇವರು ಬಟ್ಟೆಲೋ ಅಥವಾ ಇನ್ನೇನಾದ್ರು ಉಗುರು ಏನಾದ್ರು ಗಾಯಗಳು, ಉಗುರಲ್ಲಿ ಸಂಧಿಯಲ್ಲಿ ಅವನ ಚರ್ಮದ ತುಣುಕುಗಳು ಕೆರೆದಾಗ ಗಿಬರ್ದಾಗ ಆತರ ಇದ್ರೂ ಅದು ಎವಿಡೆನ್ಸ್ ಆಗುತ್ತೆ ಇವ್ರು ಅಲ್ಲಿದ್ರು ಅವ್ನು ಇಂಜುರಿ ಮಾಡಿದ್ದಾರೆ ಅಂತ. ಸೊ ಅದೆಲ್ಲ ವೆರಿ ಇಂಪಾರ್ಟೆಂಟ್ ಬಯಾಲಜಿಕಲ್ ಎವಿಡೆನ್ಸಸ್ ಅದು. ಆಗಲ್ಲ ಸರ್. ಈಗ ರಕ್ತದ ಕಲೆ ಸರ್, ರಕ್ತದ ಕಲೆ ಅಥವಾ ಅದನ್ನು ಬಯಾಲಜಿಕಲ್ ಎವಿಡೆನ್ಸ್ ಏನೇ, ಅದನ್ನೇ ಹೇಳ್ತಾ ಇರೋದು. ರಕ್ತ, ಕೂದಲು ಎಲ್ಲದನ್ನು ಅಥವಾ ಸ್ಪರ್ಮ್ ಇಂದ ಹಿಡಿದು ಅವನು ಯೂರಿನ್, ಇನ್ನೊಂದು ಇವನ್ ಕಾಲಿಗೆ ತುಳಿದಿರ್ತಾನೆ ಶೂ ಅಲ್ಲಿ ಒದ್ದಾಗ ಅವ್ರು ಇವನ್ ಕಾಲಲ್ಲಿ ಏನಾದ್ರು ಅದ್ರದ್ದು ಎವಿಡೆನ್ಸ್ ಸಿಕ್ಕಿದ್ರು ಅದನ್ನು ಅವನಿಗೆ ಮೂಲ ಆಗುತ್ತೆ ಅವ್ನ್ ಸ್ಪಾಟ್ ಅಲ್ಲಿ ಇದ್ದ ಅಂತ. ಅಲ್ಲ, ಈಗ ಹಾಗಾಗಿ ಅವನಿಗೆ ಬೇರೆಯವರ ಪಕ್ಕದಲ್ಲಿ ಇದ್ದವನು ಸರ್, ಅವ್ರ ಜೊತೆಗೆ ದರ್ಶನ್ ಜೊತೆಗೆ ಇದ್ದಂಥವ್ರು ಹೊಡೆಯುವಾಗ ಆಯ್ತಪ್ಪ ರಕ್ತ ಚಿಮ್ಮಿ ಇವರ ಶೂಗೆ ತಾಗಿತ್ತು ಅಥವಾ ಕೂದಲು ಹಾರಿ ಬಂದಿತ್ತು, ಈ ರೀತಿ ಸಾಧ್ಯತೆಗಳು, ಈ ರೀತಿ ಅಲ್ಲಗಳಕ್ಕಾಗಲ್ವಾ ಅಂತ ಅಲ್ಲಿ? ಆ ತರದ್ದು ಅವಕಾಶಗಳನ್ನ ಅವ್ರು ಏನೇ ತಗೊಳಕ್ ಹೋದ್ರು ಕಾಮನ್ ನೋಡಿ 149 ಅಂತ 34 ಅಂತ ಒಂದು ನಮ್ಮಲ್ಲಿ ಪ್ರಾವಿಷನ್ಸ್ ಇದೆ, ಕಾಮನ್ ಇಂಟೆನ್ಷನ್ ಅಂತ. ಅವ್ರು ಏನೇ ಮಾಡಿದ್ರು ಆ ಜಾಗದಲ್ಲಿ ಇದ್ದಾಗ ಜವಾಬ್ದಾರಿ ಇವನ್ಗೂ ಬಂದಿರುತ್ತೆ. ಕರೆಕ್ಟ್. ಅವ್ರು ಯಾಕೆ ಮಾಡಿದ್ರು? ತನ್ನ ಹೆಂಡತಿ ಅವಳು ಪವಿತ್ರ, ಅವರ ಪವಿತ್ರ ಗೌಡನ ಮಾತಿಗೆ ಅವನ್ನ ಕರೆಸಿದ್ದು. ಆ ಇನ್ಸಿಡೆಂಟ್ ಆಗಿ ಅವ್ನು ಸಾಯಕ್ ಆದಾಗ ಇವನಿಗೆ ರಕ್ತ ಇವನಿಗೆ ಚುಮ್ತೋ, ಕೂದ್ಲು ಬಂದ್ ಆರ್ತೋ ಅಂದ್ರೆ ಎಲ್ಲ ಇವನಿಂದಾನೇ ಆಯ್ತು ಅನ್ನೋದು ಪ್ರಶ್ನೆ ಆಯ್ತು. ಅಲ್ಲಿಗೆ ಇವನು ಆರೋಪಿತ ಆದವನು ಅಪರಾಧಿ ಆಗ್ತಾನೆ. ಅದ್ ತಪ್ಪಿಸ್ಕೊಳ್ಳೋ ವಿಚಾರ ಅಲ್ಲಿ ಕಷ್ಟ. ಎವಿಡೆನ್ಸ್ ಅವ್ರು ಯಾರೇ ಹೇಳಕ್ ಹೋದ್ರು ಅದು ಕ್ಲಿಯರ್ ಇರುತ್ತಲ್ಲ. ನಿಮ್ ಕೂದ್ಲ ಒಂದು ಪ್ರೂವ್ ಆಗಿರುತ್ತೆ, ಇವನ್ ಶೂನಲ್ಲಿ ಇದ್ದಿದ್ ಪ್ರೂವ್ ಆಗಿರುತ್ತೆ, ಅಥವಾ ಇವನು ಧೂಳಲ್ಲಿ ಕಾಲು ಬೂಟಿಂದ ಸಂಧಿಯಲ್ಲಿ ಸೇರ್ಕಿರೋ ಧೂಳಲ್ಲಿ ಸಿಕ್ಕಿದೆ, ಸಾಕಲ್ಲ ಇವ್ರು ಅಲ್ಲಿ ಇದ್ರು ಘಟನೆ ನಡೆದಾಗ ಅನ್ನೋದೊಂದು ಇದೆಯಲ್ಲ, ಅದೇ ಮೇಜರ್ ರೋಲ್ ಆಗುತ್ತೆ. ಅಂದ್ರೆ ಸರ್, ದರ್ಶನ್ ಈ ಪ್ರಕರಣದಿಂದ, ಈ ಕೊಲೆ ಆರೋಪದಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಹಾಗಾದ್ರೆ? ತುಂಬಾ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ನನ್ಗಿರೋ ಮಾಹಿತಿ. ಹಾಗಾಗಿ ಪ್ರತಿಯೊಂದು ಏನೇನು ಟೆಕ್ನಿಕಲ್ ಬಯಾಲಜಿಕಲ್ ಎವಿಡೆನ್ಸಸ್ ಮತ್ತೆ ಐ ವಿಟ್ನೆಸ್ ಅನ್ನೋದನ್ನ ಏನೇ ಅವ್ರು ರಾಷ್ಟ್ರೀಯ ಮಾಡೋ ಪ್ರಯತ್ನ ಮಾಡಿದ್ರು, ಈ ಟೆಕ್ನಿಕಲ್ ಎವಿಡೆನ್ಸಸ್ ಏನಿದೆ ಮತ್ತೆ ಟೆಲಿಫೋನಿಕ್ ಎವಿಡೆನ್ಸಸ್ ಅವೆಲ್ಲವು ಮತ್ತೆ CCTV ಎವಿಡೆನ್ಸ್, ಇವನ್ನ ಕರ್ಕೊಂಡು ಬಂದಾಗಿಂದ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಬರೋ ಉದ್ದಕ್ಕೂ ಏನು ಟೋಲ್ಗಳಲ್ಲಿ CCTV ಎವಿಡೆನ್ಸಸ್ ಅವೆಲ್ಲ ಇವ್ರಿಗೆ ಅಗೇನೆಸ್ಟ್ ಆಗೇ ಹೋಗುತ್ತೆ. ಅದನ್ನ ಯಾರು ಏನು ಮಾಡಕ್ ಆಗೋದಿಲ್ಲ. ಎಸ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ ಸರ್. ಹಾಗೇ ಇರಿ. ದಿಲೀಪ್ ಸರ್, ಈಗ ದರ್ಶನ್ ಅವರ ಕೇಸನ್ನು ನಾವು ಡೇ 1 ನೋಡ್ತಾ ಇದ್ದೀವಿ. ಬಟ್ ಬೇರೆ ಬೇರೆ ಕೇಸ್ಗಳಲ್ಲಿ ನೋಡಿದ್ದೇವೆ ಸರ್. ಟ್ರಯಲ್ ಅನ್ನುವಂಥದ್ದು 10 ವರ್ಷ ಹೋದಂಥ ಉದಾಹರಣೆಗಳಿದ್ದಾವೆ. ಆಮೇಲೆ ಶಿಕ್ಷೆ ಆದಂಥ ಕೇಸಸ್ಗಳು ನೋಡಿದ್ದೀವಿ. ಬಟ್ ದರ್ಶನ್ ವಿಚಾರದಲ್ಲಿ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದು ಇನ್ನೂ ಒಂದು 2-2.5 ವರ್ಷ ಹೋಗ್ಬೋದು ಅಂಥೇಳಿ. ಬಟ್ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಲ್ಲ, ಬೇಗನೆ 6 ತಿಂಗಳ ಒಳಗಡೆ ಟ್ರಯಲ್ ಮುಗೈತಿ ಅಂಥೇಳಿ. ಈ ಸಮಯದ ಬಗ್ಗೆ ಹೇಳೋದಾರೆ ಸರ್? ನೋಡಿ, ಇದರಲ್ಲಿ ಸಾಕ್ಷಿಗಳು ಎಷ್ಟು ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಫಾರ್ ಎಕ್ಸಾಂಪಲ್, ಇವತ್ತೊಂದು ಬರೀ ಹಿಯರ್ಸೆ ವಿಟ್ನೆಸ್ ಅಂದರೆ ತಾಯಿ, ಹೌದು ನನಗೆ ಈ ವಿಚಾರ ತಿಳಿತು, ನಾನು ಆಮೇಲೆ ನೋಡಿದೆ ಅಂತ ಹೇಳೋಂಥ ವಿಚಾರನ ಇವತ್ತು ಒಂದಿನ ಮಾಡಿದ್ದಾರೆ. ಸೊ ನಾಳೆ
ತಂದೆದು ಇಟ್ಕೊಂಡಿದ್ದಾರೆ. ಸೊ ಈ ಎರಡೂ ಜನ ವಿಟ್ನೆಸ್ಗಳು ಅಂತ ಏನು ಇಂಪಾರ್ಟೆಂಟ್ ವಿಟ್ನೆಸ್ ಅಲ್ಲ, ಅದರ್ ದೆನ್ ಸೇಯಿಂಗ್ ದಿ ಐಡೆಂಟಿಫೈಯಿಂಗ್ ದಿ ಬಾಡಿ ಆಫ್ ಎ ಡಿಸೀಸ್ ಸನ್. ಸೊ ಇನ್ನು ಇಂಪಾರ್ಟೆಂಟ್ ವಿಟ್ನೆಸ್ ಇದಾರಲ್ಲ ಅವರಿಗೆ ಕ್ರಾಸು ಎಷ್ಟು ಲೆವೆಲ್ಗೆ 17 ಜನ ಲಾಯರ್ಗಳು ಕೂಡ, ಫಾರ್ ಎಕ್ಸಾಂಪಲ್ 17 ಜನ ಆರೋಪಿತರಿಗೆ 17 ಜನ ಲಾಯರ್ಗಳು ಇದ್ದರೆ 17 ಜನರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಅಂಥ ಒಂದು ಹಕ್ಕು ಇದೆ. ಆ ಹಕ್ಕನ್ನು ಕಸಿಯೋ ಅಂಥದ್ದು ಯಾರಿಗೂ ಕೂಡ ಅದಕ್ಕೆ ಅವಕಾಶ ಇಲ್ಲ. ಓಕೆ, ಹಾಗಾಗಿ ನೀನು ಇಷ್ಟೇ ಗಂಟೆ ನೀನು ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು, ಇದೇ ಕ್ವಶನ್ ಕೇಳಬೇಕು ಅಂತಲೂ ಕೂಡ ಇಲ್ಲ. ಓಕೆ, ಓಕೆ, ಸೊ ಈ ಕ್ರಾಸ್ ಒಬ್ರದ್ದು ಎಷ್ಟೊತ್ತಾಗತ್ತಂತ ಯು ಕೆನಾಟ್ ಪ್ರಿಡಿಕ್ಟ್. ಒಂದು ದಿನ ಒಬ್ಬರು ಕ್ರಾಸ್ ಮಾಡ್ಬೋದು, ಇನ್ನು ಉಳಿದವರೇ 14 ಜನಕ್ಕೆ ಕ್ರಾಸ್ಗೆ ಟೈಮ್ ಕೊಡಲೇಬೇಕಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಜಯಲಲಿತಾ ಕೇಸಲ್ಲಿ ಅದಕ್ಕೆ ಅಂತ ಒಂದು ಸ್ಪೆಷಲ್ ಕೋರ್ಟ್ ಮಾಡಿಬಿಟ್ಟಿದ್ರು. ಹೌದು, ಆ ಸ್ಪೆಷಲ್ ಕೋರ್ಟ್ ಮಾಡಿದ್ದಕ್ಕೆ ಅವರು ಡೇ ಟು ಡೇ ಬೇಸಿಸಲ್ಲಿ ಅಥವಾ ಒಂದು ತಿಂಗಳಲ್ಲಿ 1 ವಾರ 15 ದಿನ ಈ ಥರ ಹಾಕ್ಕೊಂಡು ಕೇಸ್ ನಡೀತವ್ರು. ಏನಕ್ಕಂದರೆ ಸಾಕ್ಷಿಗಳು ಹಲವಾರು ಇದ್ದಾರೆ, ನೂರಾರು ಜನ ಸಾಕ್ಷಿಗಳಿದ್ದಾರೆ, ಅದರಲ್ಲಿ ಸಾವಿರಾರು ಡಾಕ್ಯುಮೆಂಟ್ಗಳಿದ್ದು. ಹಾಗಾಗಿ ಇನ್ನು ತಮಿಳ್ನಾಡಿಂದ ಸಾಕ್ಷಿಗಳನ್ನ ಕರ್ಕೊಬರ್ಬೇಕಾಗಿತ್ತು. ನ್ಯಾಚುರಲಿ ಟೈಮ್ ಕಿಲ್ಲಿಂಗ್ ಆಗೇ ಆಗುತ್ತೆ. ಇದರಲ್ಲೂ ಅಷ್ಟೇ, ಇಟ್ ಇಸ್ ನಾಟ್ ಬಿಕಾಸ್ ಸಂಬಡಿ ವಾಂಟೆಡ್ ಟು ಡ್ರ್ಯಾಗ್, ಬಟ್ ಬೈ ನ್ಯಾಚುರಲಿ ಇಟ್ ವಿಲ್ ಟೇಕ್ ಟೈಮ್. It is not possible for a judge to take up the matter on day-to-day basis and to dispose of, because it is not so a case which is a summary case ಅಂತ ಹೇಳ್ಬಿಟ್ಟು ಅಲ್ಲ, ಅಥವಾ ಸಮನ್ಸ್ ಕೇಸ್ ಅಂತನೂ ಅಲ್ಲ. ಇಟ್ಸ್ ಎ ವಾರೆಂಟ್ ಟ್ರಯಲ್. ಸೊ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ಗಳು ಇರ್ತವೆ. ಓಕೆ, ಸೊ ಐ ಕೆನಾಟ್ ಪ್ರಿಡಿಕ್ಟ್. ಸೊ ಒಂದು 6 ತಿಂಗಳಲ್ಲೇ ಮುಗಿಯುತ್ತೆ, 1 ವರ್ಷದಲ್ಲೇ ಮುಗಿಯುತ್ತೆ, ಅಥವಾ 2 ವರ್ಷದಲ್ಲೇ ಮುಗಿಯುತ್ತೆ ಅಂತ. ನಾವಣ್ಣ ಎಷ್ಟೊಂದು ಮರ್ಡರ್ ಕೇಸಲ್ಲಿ ಇದೇ ರೀತಿ ಇವಾಗ ಎಲ್ಲ ತನಿಖೆ ಮಾಡೋರು ಪೊಲೀಸವರೇ, ಈ ಕೇಸಿನ ತನಿಖೆ ಮಾಡಿರ್ತಕ್ಕಂಥದ್ದು ಪೊಲೀಸವರೇ, ಎಲ್ಲ ಮರ್ಡರ್ ಕೇಸ್ಗಳ್ನು ತನಿಖೆ ಮಾಡೋದು ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ ಅವರೇ. ಓಕೆ, ಈ ಕೇಸಲ್ಲಿ ಇದ್ದಂಥ ಮುತುವರ್ಜಿ ಬೇರೆ ಯಾವ ಕೇಸಲ್ಲೂ ಯಾಕಿಲ್ಲ? ಕರೆಕ್ಟ್, ಒಂದು ಕ್ವಶನ್ ಮಾರ್ಕ್. ನಾವು ಸರ್ ಹೇಳಿದ್ರು ಇದರಲ್ಲಿ ತುಂಬ ವಿವರವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಕ್ಯಾನ್ ಯು ಕ್ಲಾಸಿಫೈ ದಿ ಇನ್ವೆಸ್ಟಿಗೇಷನ್ ಬೈ ಸೀಯಿಂಗ್ ದಿ ಪರ್ಸನ್? Or he is famous, or he is familiar, or he is a star of the state? No. But why? There must be some intention. ಏನು ಇಂಟೆನ್ಷನ್ ಇರುತ್ತೆ? ನಾನು ಈ ಕೇಸಲ್ಲಿ ತನಿಖೆ ಮಾಡಲಿಲ್ಲ ಅಂತಾರೆ, ನಾಳೆ ನನ್ನ ಮೇಲೆ ಏನಾರು ಸ್ಟ್ರೆಚರ್ಸ್ ಪಾಸ್ ಮಾಡ್ಬೋದು ಅಂತ. ವೈ ನಾಟ್ ಇನ್ ಅದರ್ ಕೇಸ್? ಅದರಲ್ಲೂ ಮಾಡಿ. ಸೊ ವೈ ದಿಸ್ ಡಿಸ್ಪ್ಯಾರಿಟಿ ಬಿಟ್ವೀನ್ ಆಲ್ ಅದರ್ ಅಕ್ಯೂಸ್ಡ್ ಆ್ಯಂಡ್ ಎಸ್ಪೆಷಲಿ ದಿಸ್ ಕೇಸ್? ಎಲ್ಲ ಕೇಸಲ್ಲೂ ಇದೇ ರೀತಿ ತನಿಖೆ ಮಾಡಿ, ಎಲ್ಲ ಕೇಸಲ್ಲೂ ಇದೇ ರೀತಿ ಶಿಕ್ಷೆ ಕೊಡಿಸಿ, ಎಲ್ಲ ಕೇಸಲ್ಲೂ SPPನೇ ಅಪಾಯಿಂಟ್ ಮಾಡಿಸಿ. ಸೊ ಇದು ಒಂದು ಪ್ರಕರಣ ಇಟ್ಕೊಂಡು ಇಲ್ಲ ಈ ರೀತಿ ಸಾಕ್ಷ್ಯಗಳೆಲ್ಲ ಇದೆ, ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಹೇಳೋದಿದೆಯಲ್ಲ, ನೀವು ಮಾಡಿದ್ದು ನಾನು ತಪ್ಪು ಅಂತ ಹೇಳಲ್ಲ. ಹೌದು. ಸೊ ಐ ಆಲ್ಸೋ ಡು ನಾಟ್ ಅಡ್ಮಿಟ್ ದಟ್ ವಾಟ್ ಎವರ್ ಯು ಹ್ಯಾವ್ ಡನ್ ಎ ಇನ್ವೆಸ್ಟಿಗೇಷನ್ ಈಸ್ ಜಸ್ಟಿಸ್ ಫಾರ್ ದಿ ವಿಕ್ಟಿಮ್ ಆಲ್ಸೋ. ನಿಜ, ನಾನು ಅದನ್ನು ಹೇಳಲ್ಲ. ಬಟ್ ವಾಟ್ ಎವರ್ ಯುವರ್ ಇನ್ವೆಸ್ಟಿಗೇಷನ್, ಎವ್ರಿ ಅಕ್ಯೂಸ್ ಹ್ಯಾಸ್ ಗಟ್ ಎ ರೈಟ್ ಟು ಕ್ರಾಸ್ ಎಕ್ಸಾಮಿನೇಷನ್. ದಟ್ ಈಸ್ ವೈ ದಿ ಟ್ರಯಲ್ ಈಸ್ ಮೆಂಟ್. ಟ್ರಯಲ್ ಅಂದರೆ ಇದಕ್ಕೋಸ್ಕರನೇ ಇರೋದು. ಇದರಲ್ಲೇ ಗೊತ್ತಾಗುತ್ತೆ ನಾವು ಅಪರಾಧಿಗಳು ನಿರಪರಾಧಿನ ಅಥವಾ ಅಪರಾಧಿನ ಅಂತ ಹೇಳ್ಬಿಟ್ಟು ಈ ಎಲ್ಲ ಎವಿಡೆನ್ಸನ್ನು ಕ್ರೋಢೀಕರಿಸಿ ಕೊನೆಗೆ ಏನಾದರೂ ಆರೋಪಿತ ಮೇಲೆ ಒಂದು ಏಳೇ ಸಂಶಯ ಬಂತು ಅಂದರೆ ಈ ಅಪರಾಧಿ ಯಾವುದೇ ರೀತಿ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಸಂಶಯ ಬಂದರೂ ಕೂಡ ಆರೋಪಿಯನ್ನು ಶಿಕ್ಷಿಸುವಂತಿಲ್ಲ. ಅದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಲ್ಲ ಸರ್, ಈಗ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಒಂದಿರುತ್ತೆ ಸರ್. ಆಗ ಪೊಲೀಸರ ವಿಚಾರಣೆ ವೇಳೆ ಏನು ಸಾಕ್ಷಿಗಳು ಅಲ್ಲಿ ಹೇಳಿಕೆ ಸ್ಟೇಟ್ಮೆಂಟ್ ಬೇರೆ ಇರುತ್ತೆ, ಜಡ್ಜ್ ಮುಂದೆ ಬೇರೆ ಇರುತ್ತೆ. ಆ ಟೈಮ್ನಲ್ಲಿ ಗೊಂದಲಗಳಾದಾಗ ಸರ್, ಅಂದರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕಾಗೋದಿಲ್ಲ ಅನ್ನುವಂಥ ಹಂತಕ್ಕೆ ಬಂದಾಗ ಏನಾಗ್ಬೋದು ಸರ್ ಆ ಟೈಮಲ್ಲಿ? ನೋಡಿ, ಒಂದು ಅಂತ್ಯ ಅಂತ ಹೇಳ್ಬಿಟ್ಟು ಇರಲೇಬೇಕು. ಸಿ, ಕ್ಯಾನ್ ಯು ಸೇ ಇನ್ ಆಲ್ ದಿ ಕೇಸಸ್ ದಟ್ ದಿ ಪೊಲೀಸ್ ಆರ್ ಡೂಯಿಂಗ್ ದಿ ಫೇರ್ ಇನ್ವೆಸ್ಟಿಗೇಷನ್? ಯಾವ ಕೇಸಲ್ಲೂ ನೀವು ಯಾರನ್ನ ನಿರಪರಾಧಿನ ನೀವು ಕೇಸಲ್ಲಿ ಫಿಟ್ಟೇ ಮಾಡಲ್ವಾ? ನಿಮಗೆ ಎಲ್ಲ ಕರೆಕ್ಟಾಗೆ ಫಿಟ್ ಮಾಡಿರ್ತೀರಿ. ಸೊ ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್. ಎ ಡಾಕ್ಟರ್ ಇನ್ ಚಿಕ್ಕಮಂಗ್ಳೂರು ಹ್ಯಾಸ್ ಬಿನ್ ಅರೆಸ್ಟೆಡ್ ಬಿಕಾಸ್ ಆಫ್ ಹಿಸ್ ವೈಫ್ ಮರ್ಡರ್ ಲಾಂಗ್ ಬ್ಯಾಕ್ ಇನ್ ಚಿಕ್ಕಮಂಗ್ಳೂರು. ಸೊ ದಿ ಪೊಲೀಸ್ ಸಸ್ಪೆಕ್ಟೆಡ್ ದಿ ಹಸ್ಬೆಂಡ್. He has given a statement that no, I was in clinic
ಐ ಹ್ಯಾವ್ ನಾಟ್ ಕಮಿಟೆಡ್ ಎನಿ ಅಫೆನ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ಸಾಯಿಸಿಲ್ಲ ಅಂತ ಒಬ್ಬ ಡಾಕ್ಟ್ರು ಹೇಳ್ತಾನೆ. ಇಲ್ಲ ನೀನೇ ಸಾಯಿಸಿದ್ಯಾ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಮೆಟೀರಿಯಲ್ ಕಲೆಕ್ಟ್ ಮಾಡಿಬಿಟ್ಟು ನೀನೇ ವೈರಿಂದ ಸಾಯಿಸಿದ್ಯಾ ಅಂತ ಹೇಳಿ ಅವ್ರನ್ನ 6 ತಿಂಗಳು ಬಂಧನದಲ್ಲಿ ಇಟ್ಟಿರ್ತಾರೆ. ಓಕೆ. ಒಂದು 6 ತಿಂಗಳು ಆದಮೇಲೆ ಬೇರೆ ಯಾವುದೋ ಕೇಸಲ್ಲಿ ಸಿಕ್ಕಿದಂಥ ಅಪರಾಧಿಗಳು ಅವ್ರಿಗೆ ಬಾಯಿ ಬಿಡಿಸಿದಾಗ ಈ ಮರ್ಡರ್ ಮಾಡಿರೋದು ಗೊತ್ತಾಗುತ್ತೆ. ನಾವು ಯು ಟೆಲ್ ಮೀ ಕರೆಕ್ಟ್. ದಿ ಪೊಲೀಸ್ ಆರ್ ಫೇರ್ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟಿಗೇಷನ್. 100%. ಈ ರೀತಿ ಒಂದಲ್ಲ ಹಲವಾರು ಕೇಸ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೊ ಈ ಕೇಸಲ್ಲೂ ಅಷ್ಟೇ, ವಾಟ್ ಎವರ್ ದಿ ಇನ್ವೆಸ್ಟಿಗೇಷನ್ ಇಸ್ ಬಿನ್ ಡನ್, ಐ ಡೋಂಟ್ ಸೇ ಇಟ್ ಇಸ್ ವೆದರ್ ಹಿ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಆರ್ ನಾಟ್. ಇಟ್ ವಿಲ್ ಕಮ್ ಸ್ಲೋಲಿ ವೆದರ್ ಹಿ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಆರ್ ನಾಟ್. ಸೊ ನಿಧಾನಕ್ಕೆ ಒಂದಿನ ಹೊರಗಡೆ ಬಂದೇ ಬರುತ್ತೆ. ನಿಜ ಸರ್. ಲೋಕೇಶ್ವರ್ ಸರ್, ಈಗ ಸಹಜವಾಗಿಯೇ ನಮ್ಮ ಸಮಾಜದಲ್ಲಿ ಎಷ್ಟೋ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರುತ್ತೆ. ಬಟ್ ಬೇರೆ ಬೇರೆ ಕೊಲೆ ಪ್ರಕರಣದಲ್ಲಿ ನಾವು ನೋಡ್ತೀವಿ ಎಷ್ಟೋ ಜನ ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಕೊಲೆ ಆರೋಪಿಗಳು ಆರಾಮಾಗಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆದರೆ ದರ್ಶನ್ ವಿಚಾರದಲ್ಲಿ ಯಾಕೆ ಹೀಗೆ ನಡೆದುಕೊಳ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಅವರ ಅಭಿಮಾನಿಗಳ ಪ್ರಶ್ನೆ ಕೂಡ ಆಗಿದೆ ಸರ್. ಜೊತೆಗೆ ಸಾಮಾನ್ಯವಾದಂಥ ಪ್ರಶ್ನೆ, ಎಲ್ಲೋ ಒಂದು ಕಡೆ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಪ್ರಮೋದ್ ಅವರೇ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದಿ ಅಡ್ವೊಕೇಟ್ಗೆ ಎಸ್, ಒಂದು ವಿಚಾರ ಇದು ಫಸ್ಟ್ ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ಇವತ್ತೇನು ಎವಿಡೆನ್ಸ್ ಆಗಿದೆ ತಾಯಿದು ನಾಳೆ ತಂದೆದು, ಇದು ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್. ಇಯರ್ಸ್ ಅನ್ನೋದು ಪ್ರಶ್ನೆ ಅಲ್ಲ. ಐಡೆಂಟಿಫಿಕೇಶನ್ ಆಫ್ ದಿ ಬಾಡಿ ಇದೆಯಲ್ಲ, ಅವರ ಸಂಬಂಧಪಟ್ಟವ್ರು ಇಂಪಾರ್ಟೆಂಟ್ ಅಂದ್ರೆ ತಂದೆ ತಾಯಿ. ಒಂದ್ ಸಮಯ ತಂದೆ ತಾಯಿ ಐಡೆಂಟಿಫೈ ಮಾಡದಲ್ಲೇ ಇದ್ದಿದ್ರೆ ದೇಹನ, ಕರೆಕ್ಟ್, ಒಂದ್ ಸಮಯ ಅಲ್ಲೇ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗೋಗ್ತಿತ್ತು. ವೆರಿ ಇಂಪಾರ್ಟೆಂಟ್ ವಿಟ್ನೆಸ್ಗಳು ಹೌದು. ಇವರು ಇಯರ್ಸ್ ಅದು ಅವ್ರು ಸಾಯಿಸಿದ್ ಯಾರು ಮಾಡಿದ್ದು ಅದೆಲ್ಲ ಪ್ರಶ್ನೆ ಆಮೇಲೆ. ಫಸ್ಟ್ ಬಾಡಿ ಯಾವುದೇ ಮರ್ಡರ್ ಕೇಸಲ್ಲಿ ಬಾಡಿ ಐಡೆಂಟಿಫೈ ಆಗ್ಬೇಕು. ಯಾರಿಂದ ಮಾಡ್ತಾರೆ? ಅವ್ರ ಪೇರೆಂಟ್ಸ್. ಒಂದ್ ಸಮಯ ಅವ್ರ ಪೇರೆಂಟ್ಸ್ ಇಲ್ದಿರ ಅವ್ರಿಗೆ ಅಣ್ಣ ತಮ್ಮದು DNA ಮತ್ತೊಂದು ನೀವು ನೋಡಿದಿರಿ ಈಗ ಫ್ಲೈಟ್ ಆಕ್ಸಿಡೆಂಟ್, DNA ಟೆಸ್ಟ್ ಆದ್ರು ಮಾಡಿ ಆ ಬಾಡಿದು ಯಾವ ಪಾರ್ಟ್ ಇಂದ ಯಾವ ರೀತಿ ಜಾಲಿ ಆಗುತ್ತೆ ಅಂತ ನೋಡೇ ಪ್ರೂವ್ ಫಸ್ಟ್ ಆಗ್ಬೇಕು. ಬಾಡಿ ಐಡೆಂಟಿಫೈ ಆಗದ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋದೇ ಇಲ್ಲ. ಸೊ ಇವತ್ತು ನಾಳೆ ಅವ್ರ ಏನ್ ಇನ್ಸಿಡೆಂಟ್ ಎವಿಡೆನ್ಸ್ ಇದೆ, ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಅದು. ಹಾಗಾಗಿ ಅದು ಒಂದ್ ಪಾಯಿಂಟ್. ಎರಡನೇದು, ಪೊಲೀಸು ಇನ್ವೆಸ್ಟಿಗೇಷನ್ಸ್ ಅಲ್ಲಿ ತಪ್ಪಾಗುತ್ತೆ ಅನ್ನೋದು ವಿಚಾರಗಳು ಒಂದೇ ಅಲ್ಲ. ಎಷ್ಟೇ ಕಷ್ಟಪಟ್ಟು ಒಳ್ಳೆ ಎವಿಡೆನ್ಸ್, ಈಗ ಉಮೇಶ್ ರೆಡ್ಡಿಗೆ 28 ರೇಪ್ ಅಂಡ್ ಮರ್ಡರ್ ಕೇಸು, ಕನ್ವಿಕ್ಷನ್ ಆಗಿರೋದು ಎಷ್ಟು ಕೇಸಲ್ಲಿ ಅವ್ನಿಗೆ? ಹಂಗಾದ್ರೆ ಕೋರ್ಟ್ ತಪ್ಪು ಮಾಡಿದೆ, ಲಾಯರ್ಸ್ ತಪ್ಪು ಮಾಡಿದೆ ಅಂತ ಹೇಳ್ಬೇಕ ನಾವು? ಪ್ರಶ್ನೆ ಅದಲ್ಲ. ಅದು ಯಾವಾಗ್ಲೂ ಆ ಸಂದರ್ಭಗಳಿಗೆ ಎವಿಡೆನ್ಸಸ್ ಅಲ್ಲಿ ಏನು ಉಲೋಪಗಳಾಗಿರುತ್ತೆ ಅದನ್ನ ಅವ್ರು ಮಾಡಿರ್ತಾರೆ ತಪ್ಪು. ಇಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತಮಗೆ ಸಿಕ್ಕುವಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಸಿಗದಲ್ಲೇ ಇರೋದನ್ನ ಅವ್ರೇನು ಮಾಡಕ್ಕಾಗಲ್ಲ, ಅಂತದ್ರಲ್ಲಿ ಫೈನಲ್ ಮಾಡಿರ್ತಾರೆ. ಇದು ಮನುಷ್ಯನ ಸಾಧ್ಯತೆಗಳಿಗೆ ಮೀರಿದಂತ ವಿಚಾರಗಳಾಗಿರ್ತವೆ ವಿನಃ ನಾಟ್ ಅದರ್ವೈಸ್. ಅದನ್ನ ಅರ್ಥ ಮಾಡ್ಕೊಂಡು ಪೊಲೀಸ್ ಮೇಲೆ ಬ್ಲೇಮ್ ಮಾಡೋದು, ಇನ್ನೊಂದ್ ಮೇಲೆ ಮಾಡೋದು ಅಲ್ಲ. ಅದು ನಾಳೆ ಕೋರ್ಟ್ಗೆ ಎಲ್ಲರೂ ಕೋರ್ಟ್ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಾ ಇದಾರ? ಯಾವ್ದು ಹೇಳೋದಿಲ್ಲ. ಹಾಗಾಗಿ ಸಂದರ್ಭ, ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಕೆಪಾಸಿಟಿ ಅದು, ಅವ್ರ ಕೈಲಿ ಏನ್ ಮಾಡಕ್ಕಾಗಿರುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡಿದ್ವಿ ಅನ್ನೋದು ಪ್ರಶ್ನೆ ಕೋರ್ಟಿಗೆ ಕೊಡ್ತಾರೆ. ಕೋರ್ಟ್ ಎಷ್ಟಾಗುತ್ತೋ ಅದನ್ನ ಯೋಚನೆ ಮಾಡೋದು ಬಿಡಿದ್ದು. ಕೆಲವು ಜಡ್ಜಸ್ ಇದ್ದಾರೆ, ಬರೇ ಒಂದೆರಡು ಎವಿಡೆನ್ಸ್ ಸಿಕ್ಕಿದ್ರೆ ಸಾಕು ಕನ್ವಿಕ್ಷನ್ ಕೊಡೋರು. ಕೆಲವು ಜಡ್ಜಸ್ ನಾನು ನೋಡಿದ್ದೀನಿ, 10 ಎವಿಡೆನ್ಸ್ ಅವ್ರಿಗೆ ಕನ್ವಿನ್ಸ್ ಆದ್ರು 11 ಆಗದಿದ್ರು ಅವರು ಅವ್ರನ್ನ ರಿಲೀಸ್ ಖುಲಾಸೆ ಮಾಡಿದ್ದಾರೆ. ಮತ್ತೆ ಏನ್ ಮಾಡೋದು ಅವಾಗ? ನಿಜ. ಹಾಗಾಗಿ ಬ್ಲೇಮಿಂಗ್ ಅದರ್ಸ್ ಅಲ್ಲ. ಈ ಕೇಸಲ್ಲಿ ಯಾಕೆ ಇಂಪಾರ್ಟೆನ್ಸ್ ಅಂದ್ರೆ ಸೆಲೆಬ್ರಿಟೀಸ್ ಅಲ್ಲಿ ಹಣ, ಪ್ರಭಾವ ಬಳಸ್ತಾರೆ ಅನ್ನೋ ಒಂದ್ ಇದಕ್ಕೆ ಇವ್ರನ್ನ ಸೀರಿಯಸ್ ಆಗಿ ಪ್ರತಿಯೊಂದು ಇವ್ರ ವಿಚಾರನ ಹುಡುಕಿ ತನಿಖೆ ಮಾಡಕ್ ಹೋಗ್ತಾರೆ. ಬೇರೆ ಕೇಸಸ್ ಅಲ್ಲಿ ಲೋಕೇಶ್ವರ್ ಸರ್, ಈಗ ಐ ವಿಟ್ನೆಸ್ ಗಳ ಬಗ್ಗೆ ಹೇಳ್ತಾ ಇದ್ರಿ, ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ. ಈಗ ಅವರು ಉಲ್ಟಾ ಹೊಡೆದ್ರು ಕೂಡ ಈಗ ಅಲ್ಲಿ SPP ಅವರಿಗೆ ಆಪ್ಷನ್ಗಳು ಸಾಕಷ್ಟು ಇದಾವೆ. ಪೊಲೀಸರ ತನಿಖೆ ಚಾರ್ಜ್ ಶೀಟ್ನಲ್ಲೂ ಕೂಡ ಕೆಲವೊಂದಿಷ್ಟು ಈ ಟವರ್ ಡಂಪ್ಗಳು, ಲೊಕೇಶನ್ಗಳು ಕೂಡ ಅದೆಲ್ಲವೂ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ಗಂಭೀರವಾಗಿ ಕನ್ಸಿಡರ್ ಮಾಡ್ಬೋದಾ ಅಂತೇಳಿ. ಅಂದರೆ ಈಗ ಮೊಬೈಲ್ ಲೊಕೇಶನ್ ಅಲ್ಲೇ ಇದ್ನಪ್ಪ, ಶೆಡ್ ಒಳಗಡೆ ಅವರೆಲ್ಲ ಇದ್ರು, ಅಥವಾ ಈ ಥರದ ಸಾಕ್ಷಿಗಳು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತ?
ನೋಡಿ ಸಾಂದರ್ಭಿಕ ಸಾಕ್ಷಿಗಳು ಅಂತ ಇದಕ್ಕೆ ಹೇಳ್ತೀವಿ ನಾವು. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಇವೆಲ್ಲ. ಓಕೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಒಂದಕ್ಕೊಂದು ಚೈನ್ ಅದು ಲಿಂಕ್ ಆದ್ರೆ ಕೋರ್ಟ್ ನಂಬ್ತಾ ಹೋಗುತ್ತೆ. ಲಿಂಕ್ ಗ್ಯಾಪ್ ಆದಾಗ ಅನುಮಾನ ಮಾಡುತ್ತೆ. ಹೌದು. ಈ ಪ್ರೋಸೆಸ್ ಟ್ರಯಲ್ ನಲ್ಲಿ ಪೂರ ನಡೀತಾ ಮಧ್ಯೆ ಎಲ್ಲೋ ಲಿಂಕ್ ಜಾಯಿನ್ ಆಗ್ಬೋದು ಇದಕ್ಕೆ ಬೇರೆ ಎವಿಡೆನ್ಸ್ ಗಳಿಂದ. ಸೊ ಅದಕ್ಕೆ ಟ್ರಯಲ್ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ನೀವು ಕನ್ಕ್ಲೂಷನ್ ಬರಕ್ಕಾಗಲ್ಲ. ಆದ್ರೆ ಈ ಕೇಸ್ ಅಲ್ಲಿ ಏನಾಗಿದೆ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನಗಿರೋ ಮಾಹಿತಿ. ಅದನ್ನ ಇವ್ರು ಏನು ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಅನ್ನೋದು ಪ್ರಶ್ನೆ ಇದೆ. ಪ್ರಶ್ನೆಯಲ್ಲಿ ಅಲ್ಲಿ ಅವರು ವೀಕ್ ಆಗ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಟ್ರಾಂಗ್ ಆಗ್ತಾರೆ ಅನ್ನೋದು ವಿಚಾರ ಐತೆ. ಮತ್ತೆ ಮೋಟಿವ್ ಪ್ರೂವ್ ಆಗಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಇದರಲ್ಲಿ. ಮೋಟಿವ್ ಏನು ಆಕೆ ಇನ್ವೆಸ್ಟಿಗೇಷನ್ ಮೇಲೆ ಅವನ್ನ ಕರ್ಸಿದ್ದು ಮಾಡಿದ್ದೈತಲ್ಲ, ಅದು ಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಪ್ರೂವ್ ಆಗ್ಬಿಟ್ರೆ ಸ್ವಲ್ಪ ಆ ಗಾಯದಿಂದ ಸತ್ತ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ವಿಚಾರಗಳಾದ್ರೆ ಸ್ವಲ್ಪ ಯಾರು ಯೋಚನೆ ಮಾಡಬೇಕು. ಇನ್ವೆಸ್ಟಿಗೇಷನ್ CID ಅವ್ರು ಮಾಡ್ಬಿಟ್ರೆ, CCB ಅವ್ರು ಮಾಡ್ಬಿಟ್ರೆ, CBI ಅವ್ರು ಮಾಡ್ಬಿಟ್ರೆ ಆಗುತ್ತೆ ಪನಿಷ್ಮೆಂಟ್. ಲೋಕಲ್ ಪೊಲೀಸ್ ಅದೆಲ್ಲ ಏನಲ್ಲ. ಅದು ಆ ಇನ್ವೆಸ್ಟಿಗೇಷನ್ ಆಫೀಸರ್ ಕೆಪಾಸಿಟಿಯಲ್ಲಿ ಏನ್ ನಡೆದಿರುತ್ತೆ ಇನ್ವೆಸ್ಟಿಗೇಷನ್, ಅದು ಮ್ಯಾಟರ್ ಆಗುತ್ತೆ. ಬರ್ತೀನಿ ಸರ್ ನಿಮ್ಮ ಹತ್ರ. ದಿಲೀಪ್ ಸರ್, ಈಗ ಅಪರೂಪದ ಕೇಸ್ ಅಂತ ಇದನ್ನೇನಾದರೂ ಅಂದ್ಕೊಂಡ್ರೆ ಕೋರ್ಟ್ ಅಂದ್ಕೊಂಡು ಅಂತಿಮವಾಗಿ ಆಯ್ತಪ್ಪ ಕೊಲೆ ಮಾಡಿರುವುದು ಇವರೇ ಅಂತ ಪ್ರೂವ್ ಆದರೆ ಕನಿಷ್ಠ ಜೀವಾವಧಿ ಆಗುತ್ತೆ ಅಥವಾ ಮರಣದಂಡನೆ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಅಂತ. ನೋಡಿ, ಯು ಕ್ಯಾನಾಟ್ ಸೇ ದಿಸ್ ಈಸ್ ಎ ರೇರೆಸ್ಟ್ ರೇರ್ ಕೇಸ್. ಓಕೆ. ರೇರೆಸ್ಟ್ ರೇರ್ ಕೇಸ್ ಅಂತ ಹೇಳಿದ್ರೆ ನೋಡಿ, ಮೊನ್ನೆ ಮಡಿಕೇರಿಯಲ್ಲಿ ಒಂದು ಶಿಕ್ಷೆ ಆಯಿತು. ಒಬ್ಬ ಅಳಿಯ ತನ್ನ ಹೆಂಡತಿಯ ಮೊದಲ ಮಗು, ಹೆಂಡತಿಯ ಅಜ್ಜ ಅಜ್ಜಿನ ಒಂದೇ ದಿನ ಮರ್ಡ್ರ್ ಮಾಡಿ ಅದು ವಾಲಂಟರಿ ಸ್ಟೇಟ್ಮೆಂಟು ಕೊಟ್ಟಿರ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದರಲ್ಲಿ ಚಾರ್ಜ್ ಶೀಟ್ ಕೂಡ ಹಾಕ್ಕೊಂಡು ಅದರಲ್ಲಿ ಅಪರಾಧ ಸಾಬೀತಾಗಿದೆ ಅಂತ ಹೇಳಿ. ಓಕೆ. ಹೆಂಡತಿಯ ಮೇಲಿನ ಸಿಟ್ಟಿಗೋಸ್ಕರ 4 ಜನ ಬರ್ಬರವಾಗಿ ಹತ್ಯೆ ಮಾಡ್ತಾನಲ್ಲ, ಅವನ ಮನಸ್ಥಿತಿ ಹೇಗಿರಬೇಕು? ಆ ಕೆಟ್ಟ ಮನಸ್ಥಿತಿ, ಇದು ರೇರ್ ಕೇಸ್. ಯಾರು ಕೂಡ ನಿಮಗೆ ಒಬ್ಬರ ಮೇಲೆ ಏನೋ ಸಿಟ್ಟು ಬಂದೇನೋ ಹೊಡಿಬೋದು ಹೆಂಡತಿ ಮೇಲೆ, ಕೊಲೆ ಮಾಡೋ ಲೆಕ್ಕಕ್ಕೆ ಯಾರು ಹೋಗಲ್ಲ. ಅಥವಾ ಕೊಲೆ ಮಾಡಿದ್ರೆ ಬೇರೆ ಯಾರನ್ನೂ ಕೊಲೆ ಮಾಡೋಕ್ಕೆ ಹೋಗಲ್ಲ. ಇಂಥ ಬರ್ಬರ ಅಂತ ಅಪರಾಧ ಕೃತ್ಯದಲ್ಲಿ ಮಾತ್ರ ನಾವು ಗಲ್ಲಿಗೇರಿಸ್ಬೋದು, ರೇರ್ ಕೇಸ್ ಅಂತ ಹೇಳ್ಬೋದು. ಸೊ ನಿಮಗೆ ನಿರ್ಭಯ ಕೇಸ್ ಇರ್ಬೋದು, ರೇರ್ ಕೇಸ್. ದಿ ಪೀಪಲ್ ಹೌ ದೇ ಹ್ಯಾವ್ ಆ್ಯಕ್ಟೆಡ್ ಇನ್ ಎ ರನ್ನಿಂಗ್ ಬಸ್. ಸೊ ಈ ಥರ ಮರ್ಡ್ರು ಅಥವಾ ಈ ಥರ ಒಬ್ಬ ವ್ಯಕ್ತಿ ಸತ್ತೇ ಇಲ್ಲ, ಈ ಥರ ತುಂಬ ಇದಾಗಿ ಸತ್ತಿದ್ದಾರೆ, ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳಲಿಕ್ಕೆ ಈ ಕೇಸಲ್ಲಿ ನನ್ನ ಪ್ರಕಾರ ಬರಲ್ಲ. ಇಟ್ ಇಸ್ ನಾಟ್ ಎ ಕೇಸ್ ಯು ಕ್ಯಾನ್ ಸೇ ಇಟ್ಸ್ ಎ ರೇರ್ ಕೇಸ್ ಅಂತ ಹೇಳ್ಬಿಟ್ಟು. ಓಕೆ. ಬಟ್ ಐ ಡೋಂಟ್ ಕಮ್ ಟು ಎ ಸಿಚುವೇಶನ್ ದಟ್ ವೇರ್ ಐ ಕ್ಯಾನ್ ಸೇ ಎಸ್ ದೇ ವಿಲ್ ಗೆಟ್ ಎ ಪನಿಷ್ಮೆಂಟ್ ಲೈಕ್ ದಿಸ್ ಅಂತ ಹೇಳ್ಬಿಟ್ಟು. ಇವನ್ ಇಟ್ಸ್ ಎ ಟ್ರಯಲ್ which has to be decided by the court at the fag end, at not now. And even for the accused also there is a chance to acquit. For the prosecution also there is a chance to succeed. So whatever the evidence, it's the capacity and capability of an advocate to disprove whole prosecution case. Okay. So there is no presumption in murder case. For example, illa ivaga presume madlebeku he has committed an offense anta bittu, because certain acts says there is a presumption. ಇವಾಗ ಪೋಕ್ಸೋ ಆ್ಯಕ್ಟ್ ಅಲ್ಲಿ ಪ್ರಿಸಂಪ್ಷನ್ ಇದೆ. ಓಕೆ. ಅನ್ಲೆಸ್ ಅಂಟಿಲ್ if some contrary is proved that it shall be presumed that he has committed an offense ಅಂತ ಹೇಳ್ಬಿಟ್ಟು. ದಿ ಅದರ್ ಆ್ಯಕ್ಟ್, ಸ್ಪೆಷಲ್ ಆ್ಯಕ್ಟ್ ಅಲ್ಲಿ, ಕೋಕಾ ಆ್ಯಕ್ಟ್ ಅಲ್ಲಿ, if a person who has been invoked under the Coca Act, so there is a presumption that he has committed an offense, but he has to prove that he has not committed an offense and he is innocent ಅಂತ ಹೇಳ್ಬಿಟ್ಟು. But there is no presumption in a case like a murder here. So ಏನು ನೀವೇನೇ ಸಾಕ್ಷಿ ತನ್ನಿ, ಪ್ರೂವ್ ಮಾಡೋಂಥ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಮೇಲಿದೆ. ನಾವು ನಮ್ಮ ಕೆಲಸ, ನಾನು ಅಪರಾಧ ಮಾಡಿಲ್ಲ ಅಂತ ಹೇಳ್ತೀನಿ, ನೀವು ಕೊಟ್ಟಿರೋಂಥ ಸಾಕ್ಷಿನ ನಾನು ಅದನ್ನು ಅಲ್ಲಗೆಳಿತೀನಿ, ಮತ್ತು ಮಾಡಿದ ತನಿಖೆಯನ್ನು ಸರಿಯಿಲ್ಲ ಅಂತ ಹೇಳ್ತೀನಿ, ನೀವು ಉದ್ದೇಶಪೂರ್ವಕವಾಗಿ ನೀವು ಈ ಕೇಸ್ನಲ್ಲಿ ಎಲ್ಲರೂ ಕೂಡ ಸಿಗಾಕ್ಸಿರಾ ಅಂತಲೇ ಹೇಳ್ತೀನಿ. ಇಟ್ಸ್ ಅಪ್ ಟು ದಿ ಪ್ರಾಸಿಕ್ಯೂಷನ್. ವಿಲ್ ಸಿ ಹೌ ದಿ ಪ್ರಾಸಿಕ್ಯೂಷನ್ ವಿಲ್ ಸಕ್ಸೀಡ್ ಇನ್ ದಿಸ್ ಕೇಸ್. ಸೊ it is not so easy for a prosecution to prove all the charges against all the accused. Correct. It's a Tarzan job.
ಹೆಂಗೆ ಅಂತಂದರೆ ನಾನು ಅದನ್ನು ಬೆಟ್ಟ ಕಡಿದ್ಬಿಟ್ಟು ಎಲ್ಲ ಮಟ್ಟ ಮಾಡಬೇಕು ಇವಾಗ. ಅಷ್ಟು ಈಸಿ ಇಲ್ಲ ಇದು ಪ್ರಾಸಿಕ್ಯೂಷನ್ ಕೇಸು. ಎ ಪರ್ಸನ್ ಹೂ ಈಸ್ ಲೀಡಿಂಗ್ ದಿ ಪ್ರಾಸಿಕ್ಯೂಷನ್, ದಟ್ ಯು ಶುಡ್ ಸೇ ಹ್ಯಾಟ್ಸ್ ಅಪ್, because his dedication, I really appreciate the Prasanna Kumar. Every day, I don't know what time he sleep, what time he'll wake up, and what are the other cases, because he is so busy in all other cases. He'll be busy in CBI cases, in High Court, and he has to attend these cases and the other matters which are been referred by the state as a special PP he has to take up. So it's a hectic task. A normal advocate who spend a beautiful time from morning 9 to 10, it is not possible. So whoever it may be, we will wish, let the prosecution and the accused do their job best of their best ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಿಜ. ಲೋಕೇಶ್ವರ್ ಸರ್, ಈಗ ನಾವು ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಇದ್ವಿ, ಹಣಬಲ, ತೋಳ್ಬಲ, ಜನಬೆಂಬಲ ಇರುವಂಥ ವ್ಯಕ್ತಿಗಳು ಏನೇ ಮಾಡಿದರೂ ಕೂಡ ಯಾವುದೋ ಒಂದು ಕಾರಣ ಇಟ್ಟು ಅಥವಾ ಎಲ್ಲೋ ಒಂದು ಲೋಪ ಆಗಿ ಅದನ್ನು ಆರೋಪದಿಂದ ಬಚಾವಾಗ್ತಾರೆ ಅಂತೇಳಿ. ಆದರೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ರಾಜಕಾರಣಿಗಳ ಒಂದು ಜೀವಾವಧಿ ಶಿಕ್ಷೆ, ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಆಗಿರ್ಬೋದು, ಇದು ಕೂಡ ಒಂದು ರೀತಿ ಮುಂದಿನ ದಿನಗಳಲ್ಲಿ ಏನಾದರೂ ಆರೋಪ ಸಾಬೀತಾದರೆ ಐತಿಹಾಸಿಕವಾದಂಥ ತೀರ್ಪು ಅಂತ ಜನರು ಇದನ್ನು ತೆಗೆದುಕೊಳ್ಬೋದಾ? ಕಾನೂನು ಮೇಲೆ ಇನ್ನೂ ನಂಬಿಕೆಗಳು ಜಾಸ್ತಿ ಆಗ್ಬೋದಾ ಅಂತ? ಸಾಮಾನ್ಯವಾಗಿ ಯಾಕೆಂದ್ರೆ ಈಗ ತಾವು ಡೆಲ್ಲಿಯಲ್ಲಿ ಒಬ್ರು ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಕ್ಕಿದ್ ನೋಡಿದ್ರಿ. ಹೌದು. ಸುಟ್ಟ ಹಾಕಿದ್ದು ಆ ಇಶ್ಯೂ ಇವತ್ತು ಇನ್ನೂ ಅದು ಎನ್ಕ್ವೈರಿಲೇ ಇದೆ. ಜನಾರ್ದನ್ ರೆಡ್ಡಿ ಅವ್ರ ಪ್ರಕರಣದಲ್ಲಿ ಜಡ್ಜ್ ದುಡ್ಡು ತಗೋಬೇಕಾದ್ರೆ ಸಿಗಾಕೊಂಡು ಜೈಲ್ಗೆ ಹೋಗಿದ್ದು ನೋಡಿದೀರ. ಸೊ ಅಂದ್ರೆ ದುಡ್ಡಿಂದ ಈ ತರದ ಎಲ್ಲಾ ಪ್ರಭಾವಗಳನ್ನು ಬೀರೋ ವಿಚಾರಗಳು ಇರುವಂತ ವ್ಯಕ್ತಿಗಳು ನಾಳೆ ಇದ್ಯಾವುದು ಸಾಧ್ಯ ಆಗದಲ್ಲೇ ಕನ್ವಿಕ್ಷನ್ ಒಳಗಾಗ್ತಾರೆ ಅಂದಾಗ ಅದು ಜನಕ್ಕೆ ಒಂದು ಭಯ ಬರೋ ಸಾಧ್ಯತೆ ಜಾಸ್ತಿ ಆಗೇ ಆಗುತ್ತೆ ಸಹಜವಾಗಿ. ಕಾನೂನಿನ ಇಕ್ಕಟ್ಟು ತುಂಬಾ ಕಷ್ಟ ಅನ್ನೋದು ಅರ್ಥ ಆಗುತ್ತೆ, ಯಾವ್ದು ಪ್ರಭಾವ ನಡೆಯೋದಿಲ್ಲ ಅಂತೇಳಿ. ಅವಾಗ ಕಾನೂನನ್ನ ಪಾಲಿಸೋದ್ರಲ್ಲಿ ಅರ್ಥ ಇದೆ ಅಂತ ಅವರು ಯೋಚನೆ ಮಾಡ್ತಾರೆ, ಮತ್ತೆ ಇದಕ್ಕೆ ಒಂದು ಬೆಲೆಯನ್ನ ನ್ಯಾಯ ಕೊಡ್ತಾ ಇದೆ ಅನ್ನೋದು ಬರುತ್ತೆ. ಅದಕ್ಕೋಸ್ಕರನೇ ಈ ಕೇಸ್ಗಳಲ್ಲಿ ಸ್ವಲ್ಪ ವಿಶೇಷ ಆಸಕ್ತಿನ ತಗೊಳೋದು. ಯಾಕೆಂದ್ರೆ ಸೆಲೆಬ್ರಿಟಿ ಅಂದ ತಕ್ಷಣ ಅವನ್ಗೆ ಹಣ ಇದೆ, ಪ್ರಭಾವ ಇದೆ ಅನ್ನೋದು ಪ್ರಶ್ನೆ ಬಿಟ್ರೆ, ರಾಜಕೀಯ ಅನ್ನೋದು ಬೇರೆ ವಿಚಾರ. ಆದ್ರೆ ಅವನ ಈ ಪ್ರಭಾವಗಳನ್ನ ಬಳಸಿ ಯಾರನ್ನ ಬೇಕಾದ್ರೂ ಅವ್ನ್ ಬೈ ಮಾಡಬಹುದು ಅನ್ನೋದು ಬೇಕಾದಷ್ಟು ಘಟನೆಗಳು ನಮ್ಮಲ್ಲಿ ನಡೆದೋಗ್ಬಿಟ್ಟಿದೆ. ಅದು ಏನು ಪೊಲೀಸು ಜಡ್ಜು ಅಂತ ಏನ್ ವ್ಯತ್ಯಾಸ ಏನಿಲ್ಲ, ಎಲ್ಲಾರನ್ನು ಕೊಂಡ್ಕೊಳ್ಳೋ ಅಂತ ವ್ಯವಸ್ಥೆ ನಡೆಸಿರೋಂತ ಒಂದು ಸಿಸ್ಟಮ್ ನಾವು ನೋಡಿದೀವಿ. ಅದಕ್ಕೆ ಜನ ಸ್ವಲ್ಪ ಅನುಮಾನ ಮಾಡ್ತಿರ್ತಾರೆ. ಈಗ ನ್ಯಾಯ ಸಿಕ್ಕದ್ದು ಯಾವಾಗ ಆಗುತ್ತೆ ಅಂದ್ರೆ ಸತ್ತವನ್ ತಂದೆ ತಾಯಿಗಳ ಬೇಡಿಕೆ ಏನಿದೆ, ಈಗ ಅವರೇ ಕರ್ಕೊಂಡು ಹೋಗಿದ್ದು ಸಾಯಿಸಿದ್ದವ್ರು, ಸೊ ಅವ್ರಿಗೆ ಸಜಾ ಆಯ್ತು ಅಂತಂದ್ರೆ ಅವ್ರು ಖುಷಿ ಆಯ್ತು ಅಂದ್ರೆ ಪ್ರಪಂಚ ಜನಕ್ಕೆಲ್ಲ ನ್ಯಾಯ ಸಿಕ್ತು ಅಂತ ಪ್ರಶ್ನೆ ಆಗುತ್ತೆ. ಬೇರೆ ಜನಕ್ಕೆ ನ್ಯಾಯದ ಪ್ರಶ್ನೆ ಅಲ್ಲ ಇದು, ಸತ್ತು ಕುಟುಂಬದ ನ್ಯಾಯದ ಪ್ರಶ್ನೆ ಇದು. ಅವ್ರಗಳಿಗೆ ಬೇಕಾದ ನ್ಯಾಯ ಬೇರೆ ಜನ ಎಲ್ಲ ನಮಗೂ ಸಿಕ್ತು ಅಂತ ಭಾವಿಸ್ತಾರೆ. ಒಂದು ಒಳ್ಳೆ ತರದ ಪ್ರಪಂಚಕ್ಕೆ ಸಿಕ್ತು ಅಂತ ಪ್ರಶ್ನೆ ಆಗುತ್ತೆ. ಅದು ನಾನು ಈಗ ಹೇಳಕ್ ಇಷ್ಟ. ಎಸ್ ಥ್ಯಾಂಕ್ ಯು ಲೋಕೇಶ್ವರ್ ಸರ್, ತಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ದಿಲೀಪ್ ಕುಮಾರ್ ಸರ್, ತಮಗೂ ಕೂಡ. ಎಸ್, ನಾವು ನೋಡ್ತಾ ಇದ್ವಲ್ವಾ ವಕೀಲರು ಹೇಗೆ ಹೇಳಿದ್ರು ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಯವರು ಯಾವ ರೀತಿ ವಿವರಣೆಯನ್ನು ಕೊಟ್ಟರು ಅಂತ. ಬಟ್ ಇಲ್ಲಿ ಜನಸಾಮಾನ್ಯರಿಗೆ ಕಾನೂನು ಮೇಲೆ ನಂಬಿಕೆ ಜಾಸ್ತಿ ಆಗಬೇಕು ಅಷ್ಟೇ. ಅವನು ಎಂಥ ಪ್ರಭಾವಶಾಲಿ ಆಗಿದ್ರು, ಅವನೆಂಥ ಸೆಲೆಬ್ರಿಟಿ ಆಗಿದ್ರು ಅಷ್ಟೇ. ಸದ್ಯಕ್ಕೆ ದರ್ಶನ್ ಅಂತರೂ ಆರೋಪಿ, ಅಪರಾಧಿ ಅಲ್ಲ. ಈ ಟ್ರಯಲ್ಲು ಅವರು ಕೊಲೆ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಪ್ರೂವ್ ಮಾಡುವಂಥ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಅಷ್ಟೇ. ಅದರಲ್ಲೇನು ಬೇರೆ ದೊಡ್ಡ ಬೆಳವಣಿಗೆ ಅಂತರೂ ಅಲ್ಲ. ಬಟ್ ಕಾಯಬೇಕಾಗುತ್ತೆ. ಅವರ ಅಭಿಮಾನಿಗಳು ಕೂಡ ಈ ಒಂದು ಕೋರ್ಟ್ ತೀರ್ಪು ಬರೋವರೆಗೂ ಅವರ ಪಾತ್ರ ಇದೆಯಾ ಇಲ್ವಾ ಅಂಥೇಳಿ. ಬಟ್ ಈಗ ಕೊಲೆ ಮಾಡುವಲ್ಲಿ ಅವರ ನೇರವಾದಂಥ ಹಸ್ತಕ್ಷೇಪ ಇದೆಯಾ ಇಲ್ವಾ ಅನ್ನೋದು 262ಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳ ವಿಚಾರಣೆ ಆದಮೇಲೆ ಅದು ಹೊರಬರುತ್ತೆ. ಇದು 4-5 ತಿಂಗಳಿಗೆ ಮುಗೀತು ಅಂತ ಹೇಳೋಕ್ಕಾಗಲ್ಲ, ಅದು ಟೈಮ್ ಅಂತೂ ಹಿಡಿಯುತ್ತೆ. ಬಟ್ ಅಲ್ಲಿವರೆಗೂ ದರ್ಶನ್ ಅವ್ರಿಗೆ ಬಿಡುಗಡೆಯ ಭಾಗ್ಯ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ತೀರ್ಪು ಏನಾಗುತ್ತೆ ಅನ್ನುವಂತಹ ಕುತೂಹಲ ಈ ಕ್ಷಣದಿಂದಲೇ ಶುರುವಾಗ್ತಾ ಇದೆ. ಹಾಗಾಗಿನೇ ಮುಂದಿನ ವಿಚಾರಣೆಗೆ ಮತ್ತೆ ಯಾರಿಗೆಲ್ಲ ನೋಟಿಸ್ ಕೊಡ್ತಾರೆ, ಇಲ್ಲಿ ಯಾವೆಲ್ಲ ಪ್ರಭಾವನ ಬೀರುತ್ತವೆ, ಇದೆಲ್ಲವನ್ನು ಕೂಡ ನಾವು ಹಂತ ಹಂತವಾಗಿ ಗಮನಿಸ್ಕೊಂಡು ಹೋಗ್ಬೋದಾಗಿದೆ. ಇದೇ ಹೊತ್ತಿನ ಅಖಾಡ ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.